ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಸೊ ಹೋಪ್ ಯು ಆರ್ ಡೂಯಿಂಗ್ ಗುಡ್. ವೆಲ್ಕಮ್ ಟು ಐ ಟಿ ಕನ್ನಡಿಗರು. ಸೊ ಈ ಒಂದು ಸೀರೀಸಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಸೀರೀಸಲ್ಲಿ ಪರ್ಟಿಕ್ಯುಲರ್ಲಿ ಐ ಆಮ್ ಫೋಕಸಿಂಗ್ ಆನ್ ಡೇಟಾ ಸೋರ್ಸಸ್. ಡೇಟಾ ಸೋರ್ಸಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇನ್ ಇಂಟರ್ವ್ಯೂ ಪರ್ಸ್ಪೆಕ್ಟಿವಲ್ಲಿ ನೋಡೋದಾದರೆ. ಅದೇ ರೀತಿ ಈವನ್ ಇನ್ ಡೇ ಟು ಡೇ ರೆಸ್ಪಾನ್ಸಿಬಿಲಿಟೀಸ್ ಅಂತ ಬಂದಾಗ ನಾವು ಈ ಡೇಟಾ ಸೋರ್ಸ್ನ ತುಂಬ ಆಫನ್ನಾಗಿ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಕಾನ್ಸೆಪ್ಟ್ ಏನಪ್ಪ ಅಂದರೆ, ಫಸ್ಟ್ ನಾನು ಹೇಳ್ತೀನಿ ಇಂಟರ್ವ್ಯೂಲಿ ಹೇಗೆ ಕ್ವಶನ್ಸ್ ಕೇಳ್ತಾರೆ ಅಂತ. ಅದಾದಮೇಲೆ ನಾನು ಕಾನ್ಸೆಪ್ಟ್ನ ಇನ್ ಡೆಪ್ತಾಗಿ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಈಗ ಹಾಗಾದರೆ ಫಸ್ಟ್ ಕ್ವಶನ್ಸ್ಗಳು ಹೇಗೆ ಬರುತ್ತೆ, ವೆದರ್ ಯು ಆರ್ ಫ್ರೆಷರ್ ಆರ್ ಈವನ್ 10 years ಎಕ್ಸ್ಪೀರಿಯನ್ಸ್ ಆಗಿದ್ದರೂ ಕೂಡ ಹೇಗೆ ಬರುತ್ತೆ ಅಂತಂದರೆ, ಲೈಕ್ ಡೇಟಾ ಸೋರ್ಸ್ ಅಂದರೆ ಏನು, ರೀಸೋರ್ಸ್ಗೂ ಮತ್ತು ಡೇಟಾ ಸೋರ್ಸ್ಗೂ ಡಿಫ್ರೆನ್ಸಸ್ ಏನು, ಹೌ ಇಟ್ ಈಸ್ ಡಿಫ್ರೆಂಟ್ ಫ್ರಮ್ ರೀಸೋರ್ಸ್ ಆ್ಯಂಡ್ ಲೈಕ್ ಡೇಟಾ ಸೋರ್ಸ್. ಆ್ಯಂಡ್ ಅದೇ ರೀತಿ ಲೆಟ್ಸ್ ಸೇ ವುಡ್ ಯು ಪ್ರಿಫರ್ ಡೇಟಾ ಸೋರ್ಸ್ ಇನ್ಸ್ಟೆಡ್ ಆಫ್ ರೀಸೋರ್ಸ್ ಅಂತ ಕೇಳ್ತಾರೆ. ಆ್ಯಂಡ್ ಅದೇ ರೀತಿ ವಾಟ್ ಆರ್ ಆಲ್ ದ ಥಿಂಗ್ಸ್, ಲೆಟ್ಸ್ ಸೇ ನನ್ನ ಹತ್ರ ಒಂದು ಮ್ಯಾನೇಜ್ಡ್ ಇನ್ಫ್ರಾಸ್ಟ್ರಕ್ಚರ್ ಇದೆ ವಿ ಪಿ ಸಿ ಮೇಲೆ. ಆ ಮ್ಯಾನೇಜ್ಡ್ ಇನ್ಫ್ರಾಸ್ಟ್ರಕ್ಚರ್ನ ಲೆಟ್ಸ್ ಸೇ ದ್ಯಾಟ್ ಮ್ಯಾನೇಜ್ಡ್ ಇನ್ಫ್ರಾಸ್ಟ್ರಕ್ಚರ್ ಇಸ್ ಡಿಸೈನ್ಡ್ ಬೈ ಸಮ್ವನ್ ಎಲ್ಸ್. ಈಗ ಆ ಇನ್ಫ್ರಾಸ್ಟ್ರಕ್ಚರ್ ಅಥವಾ ಆ ವಿ ಪಿ ಸಿನ ಹೇಗೆ ನಿಮ್ಮ ಒಂದು ಲೈಕ್ ಪ್ರಾಜೆಕ್ಟಲ್ಲಿ ಅಥವಾ ನಿಮ್ಮ ಒಂದು ಇನ್ಫ್ರಾದಲ್ಲಿ ಹೇಗೆ ಇಂಪ್ಲಿಮೆಂಟ್ ಮಾಡ್ತೀರಾ ಅನ್ನೋ ಕ್ವಶನ್ಸ್ಗಳು, ಈ ಥರ ಸಿನಾರಿಯೋ ಬೇಸ್ಡ್. ಆ್ಯಂಡ್ ಲೆಟ್ಸ್ ಸೇ ಸಿನ್ಸ್ ಯು ಹ್ಯಾವ್ ಲೈಕ್ ಮಲ್ಟಿಪಲ್ AMIs ಇನ್ ಯುವರ್ ಆರ್ಗನೈಸೇಷನ್, ಲೆಟ್ಸ್ ಸೇ ನೀವು ಪ್ರತಿ ವ್ಯಾಲ್ಯೂನ ಕೂಡ ನಾವಿಲ್ಲಿ ಹಾರ್ಡ್ ಕೋಡ್ ಮಾಡ್ತಿದ್ದೀವಿ. ನಾವು ವಾಟ್ ಇಫ್ ನಾನು ಆ ಹಾರ್ಡ್ ಕೋಡ್ ಮಾಡಬಾರ್ದು ವ್ಯಾಲ್ಯೂಸ್ಗಳನ್ನ ಇನ್ ಮೈ ಸ್ಕ್ರಿಪ್ಟ್ಸ್ ಅಂದಾಗ ಅಥವಾ ಇನ್ ಮೈ ಕೋಡ್ ಅಂದಾಗ ಯಾವ ರೀತಿ ಮಾಡ್ತೀರಾ ಅನ್ನೋ ಈ ಥರ ಕ್ವಶನ್ಸ್ಗಳು ಲೈಕ್ ಆಫನ್ನಾಗಿ ಬರುತ್ತೆ. ಆ್ಯಂಡ್ ಆಲ್ಸೋ ಲೆಟ್ಸ್ ಸೇ ಇನ್ನೂ ಕೇಳ್ತಾರೆ, ವಾಟ್ ಹ್ಯಾಪನ್ಸ್ ಇಫ್ ದ ಡೇಟಾ ಸೋರ್ಸ್ ಕ್ವೇರಿ ರಿಟರ್ನ್ಸ್ ಮಲ್ಟಿಪಲ್ ರಿಸಲ್ಟ್ಸ್ ಅಂತ, ಅದನ್ನು ಹೇಗೆ ಮಾಡೋದು. ಆ್ಯಂಡ್ ಲೆಟ್ಸ್ ಸೇ ಯು ಹ್ಯಾವ್ ಅ QA ಪ್ರೊಡಕ್ಷನ್ ಎನ್ವೈರ್ಮೆಂಟ್, ಈಚ್ ಹಸ್ ಡಿಫ್ರೆಂಟ್ ವಿ ಪಿ ಸಿ, ಹೌ ಡೈನಮಿಕಲಿ ಯು ಫೆಚ್ ಯುವರ್ ವಿ ಪಿ ಸಿ, ಕರೆಕ್ಟ್ ವಿ ಪಿ ಸಿ ಅಂತ ಕೇಳ್ತಾರೆ. ಅಂದರೆ ಡಿಫ್ರೆಂಟ್ ಎನ್ವೈರ್ಮೆಂಟ್ಸ್ ಇದೆ ಆಲ್ರೆಡಿ ನಿಮ್ಮ ಹತ್ರ. ಅಂದರೆ ಏನು, ಲೆಟ್ಸ್ ಸೇ ಯು ಹ್ಯಾವ್ ಅ ಡೆವ್ ಎನ್ವೈರ್ಮೆಂಟ್, ಯು ಹ್ಯಾವ್ ಪ್ರೊಡಕ್ಷನ್ ಎನ್ವೈರ್ಮೆಂಟ್, ಯು ಹ್ಯಾವ್ ಅ ಪ್ರಿಪೇರ್ಡ್ ಎನ್ವೈರ್ಮೆಂಟ್. ಈ ಥರ ಎನ್ವಿರಾನ್ಮೆಂಟ್ಸ್ ಇದ್ದಾಗ ಆ ಎನ್ವಿರಾನ್ಮೆಂಟ್ಸಲ್ಲಿ ಪರ್ಟಿಕ್ಯುಲರ್ ಎನ್ವೈರ್ಮೆಂಟ್ಗೆ ಸಂಬಂಧಪಟ್ಟಂತಹ ವಿ ಪಿ ಸಿನ ಹೇಗೆ ಫೆಚ್ ಮಾಡ್ತಾರೆ ಡೈನಮಿಕಲಿ ಅಂತ. ಅಂದರೆ ಇಲ್ಲಿ ಯಾವುದೇ ಥರದ ಹಾರ್ಡ್ ಕೋಡ್ ಮಾಡಬಾರ್ದು. ಗುಡ್ ಪ್ರಾಕ್ಟೀಸಸ್ ಯು ಶುಡ್ ನೆವರ್ ಹಾರ್ಡ್ ಕೋಡ್ ವ್ಯಾಲ್ಯೂಸ್ ಅಲ್ವಾ. ಸೊ ಹಾಗಾಗಿ ಯಾಕೆ ಹಾರ್ಡ್ ಕೋಡ್ ಮಾಡಬಾರ್ದು ವ್ಯಾಲ್ಯೂಸ್ ಅಂತ ಹೇಳಿದ್ರೆ, ಸಪೋಸ್ ಇವತ್ತು ನಾವು ಒಂದು ವ್ಯಾಲ್ಯೂಸ್ನ ಹಾರ್ಡ್ ಕೋಡ್ ಮಾಡಿರ್ತೀವಿ, ಲೆಟ್ಸ್ ಸೇ ಈವನ್ ಅಮೆಝಾನ್ ಲೈನೆಕ್ಸ್ ಎಲ್ಲ ಯೂಸ್ ಮಾಡ್ತಿದ್ರೆ, ವಾಟ್ ಇಫ್ ಆ ಪರ್ಟಿಕ್ಯುಲರ್ AMI ಅನ್ನೋದು ಡಿಪ್ರಿಕೇಟ್ ಆಗಿಬಿಟ್ಟು ಅಲ್ಲಿ ನಾವು ಯೂಸ್ ಮಾಡ್ತಿರೋ AMI, ವಾಟ್ ಇಫ್ ಇಟ್ ಕಾಸಸ್ ಅನ್ ಇಶ್ಯೂ ವೆನ್ ಎವರ್ ವಿ ಆರ್ ಫೆಚಿಂಗ್ ಸಮಥಿಂಗ್. ಸೊ ಆ ರೀಸನ್ಗೋಸ್ಕರ ವಿ ಶುಡ್ ಆಲ್ವೇಸ್ ಗೋ ಫಾರ್ ಡೈನಮಿಕ್ ಫೆಚಿಂಗ್. ಹಾಗಾದರೆ ಈ ಡೈನಮಿಕ್ ಫೆಚಿಂಗ್ ಹೇಗೆ ಮಾಡೋದು ಅನ್ನೋದನ್ನು ನಾವು ನೋಡ್ತಾ ಹೋಗ್ತೀವಿ. ಓಕೆ, ದೀಸ್ ಆರ್ ಆಲ್ ದಿ ಮಲ್ಟಿಪಲ್ ಸಿನಾರಿಯೋ ಕ್ವಶನ್ಸ್ ವೇರ್ ಲೈಕ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಫ್ರಮ್ ಡೇಟಾ ಸೋರ್ಸ್. ಓಕೆನಾ? ಹಾಗಿದ್ರೆ ಈಗ ಕಂಟೆಂಟ್ ನೋಡೋದಾದರೆ ಏನೇನೆಲ್ಲ ಕಂಟೆಂಟ್ ಇರುತ್ತೆ ಅನ್ನೋದಾದರೆ, ಇಲ್ಲಿ ನಾವು ಫಸ್ಟ್ ಆರ್ಕಿಟೆಕ್ಚರ್ನ ಲೈಕ್ ಅರ್ಥ ಮಾಡ್ಕೊಳ್ಳೋಣ, ಹೇಗೆ ಆರ್ಕಿಟೆಕ್ಚರ್ ವರ್ಕ್ ಆಗುತ್ತೆ ಅಂತ. ಆ್ಯಂಡ್ ದೆನ್ ವಿ ಕ್ಯಾನ್ ಗೋ ಫಾರ್ ಲೈಕ್ ಎಕ್ಸಿಕ್ಯೂಷನ್ ಪಾರ್ಟ್. ಸಪೋಸ್ ನನ್ನ ಹತ್ರ ಏನಿದೆ ಅಂತ ಹೇಳಿದ್ರೆ, ಇದು ಡಿಫ್ರೆಂಟ್ ಟೀಮ್ ಆಯಿತಾ. ಈ ಪ್ರಾಜೆಕ್ಟ್ನ ಬಂದು ಸಪೋಸ್ ಒನ್ ಸೆಕೆಂಡ್, ಓಕೆ. ಸೊ ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವೊಮ್ಮೆ ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ ಅಂದರೆ, ನೆಟ್ವರ್ಕ್ ಅನ್ನೋ ಕಾನ್ಸೆಪ್ಟ್ ನಾವು ಯೂಶಲಿ ನಾವು ಮೇಂಟೈನ್ ಮಾಡಲ್ಲ. ಸೊ ಅದಕ್ಕೆ ಸಪ್ರೇಟ್ ಟೀಮ್ ಅನ್ನೋದಿರುತ್ತೆ. ಸೊ ಆ ಟೀಮ್ ಅವ್ರು ಮಾಡ್ತಿರ್ತಾರೆ. ಸೊ ಲೆಟ್ ಇಟ್ ಬಿ, ಈಗ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಸೇಮ್ ಥಿಂಗ್, ಸೇಮ್ ಸಿಚುವೇಶನ್ ಆಫ್ ಸಿನಾರಿಯೋ. ಲೈಕ್ ಏನಂತ ಹೇಳಿದ್ರೆ, ದಿಸ್ ಇಸ್ ನೆಟ್ವರ್ಕಿಂಗ್ ಟೀಮ್ ಅಥವಾ ಬೇರೆ ಇವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ನೆಟ್ವರ್ಕ್ ಟೀಮ್ ಅವರು, ಸೊ ದೇಲ್ ಗಿವ್ ಮಲ್ಟಿಪಲ್ ವಿ ಪಿ ಸಿಸ್ ಅಥವಾ ಮಲ್ಟಿಪಲ್ AMIs, ಈ ಥರ ಏನಾದರೂ ಕೊಡ್ಬೋದು ಆಯಿತಾ, ಸಪ್ರೇಟ್ ಆಗಿರಲಿ. ನಾವು ಈಗ ಏನಾಗುತ್ತೆ, ಸಪೋಸ್ ನನ್ನ ಹತ್ರ ಎಕ್ಸಿಸ್ಟಿಂಗ್ ವಿ ಪಿ ಸಿ ಇದೆ ಅಂತ ಅಂದ್ಕೊಳ್ಳೋಣ. ಓಕೆ, ವಿ ಪಿ ಸಿ. ಸೊ ಇದು ಬಂದು ಲೆಟ್ಸ್ ಸೇ ಇದು ಬಂದು ನನ್ನ ಎಕ್ಸಿಸ್ಟಿಂಗ್ ವಿ ಪಿ ಸಿ ಅಂತ ಅಂದ್ಕೊಳ್ಳೋಣ. ಜಸ್ಟ್ ಇಮೇಜ್ ಹೇಗಾದರೂ ಇರಲಿ, ಡೋಂಟ್ ವರಿ, ಜಸ್ಟ್ ನಿಮ್ಮ ಒಂದು ಅಂಡರ್ಸ್ಟ್ಯಾಂಡಿಂಗ್ ಫಸ್ಟ್ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡೋಣ ಆರ್ಕಿಟೆಕ್ಚರ್ನ. ದೆನ್ ವಿ ಕ್ಯಾನ್ ವರ್ಕ್ ಆನ್ ಪ್ರಾಬ್ಲಮ್ ಸ್ಟೇಟ್ಮೆಂಟ್ಸ್. ಈಗ ಈ ಥರ ನನ್ನ ವಿ ಪಿ ಸಿ ಇರುತ್ತೆ. ಓಕೆ, ಇದು ನನ್ನ ವಿ ಪಿ ಸಿ. ಆ್ಯಂಡ್ ಅದೇ ಥರ ನನ್ನ ಹತ್ರ ರೋಲ್ಸ್ ಇರುತ್ತೆ, ಎಕ್ಸ್ಟರ್ನಲ್ ರೋಲ್ಸ್. ಅಂದರೆ IAM ರೋಲ್ಸ್ಗಳು, ಎಸ್ಪೆಷಲಿ IAM ರೋಲ್ಸ್ ಮಾಡಿದಾಗ ಅದನ್ನು ಕೂಡ ಲೈಕ್ ವಿ ಆರ್ ಯುಟಿಲೈಸಿಂಗ್ ದ ರೋಲ್ಸ್. ನಾವು ಯಾವತ್ತೂ ಕೂಡ ನಾವಾಗ ಆ್ಯಸ್ ಎ ಡೆವಲಪ್ಸ್ ಆಗಿ ನಾವು ಮಾಡೋಕ್ಕೋಗಲ್ಲ ಮೋಸ್ಟ್ ಆಫ್ ದ ಟೈಮ್ಸ್. ಓಕೆ, ಈಗ ಲೆಟ್ಸ್ ಸೇ ನಾನು ಈ ಥರ ಬೇರೆ ಟೀಮವ್ರು ಆಲ್ರೆಡಿ ಈ ಥರದ್ದೊಂದು IAM ರೋಲ್ನ ಕ್ರಿಯೇಟ್ ಮಾಡಿದ್ದಾರೆ. ಆ್ಯಂಡ್ ಸಪೋಸ್ ಅದೇ ರೀತಿ AMI. ಸೊ ಅದೇ ರೀತಿ ಈಗ ಲೆಟ್ಸ್ ಸೇ ನನ್ನ ಹತ್ರ ಮಲ್ಟಿಪಲ್ AMIಸ್ಗಳನ್ನೋದು ಇದ್ದಾವೆ. ಓಕೆ, ಈಗ ಇದೆಲ್ಲ ಕಂಪ್ಲೀಟ್ಲಿ ಮ್ಯಾನೇಜ್ಡ್, ಅಂದರೆ ಕಂಪ್ಲೀಟ್ಲಿ
ಮ್ಯಾನೇಜ್ಡ್ ಬೈ ಸಮ್ ಅದರ್ ಟೀಮ್ಸ್, ಆಯಿತಾ. ಇದು ನಾವು ಮ್ಯಾನೇಜ್ ಮಾಡಿದ್ದಲ್ಲ. ಈಗ ನಾವೇನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಈ ಈ ಈ ಎಂಟೈರ್ ಡಿಫ್ರೆಂಟ್ ಪ್ರಾಜೆಕ್ಟ್ಸ್ ಏನಿದೆ ಅಲ್ಲ, ಈ ಪ್ರಾಜೆಕ್ಟ್ಸ್ಗಳನ್ನ ನಾನು ನನ್ನ ಒಂದು ಪ್ರಾಜೆಕ್ಟಲ್ಲಿ ಕಾಲ್ ಮಾಡಬೇಕು. ಅಂದರೆ ಈಗ ನಾನು ಹೇಳ್ತೇನೆ, ದಿಸ್ ಈಸ್ ಮೈ ಪ್ರಾಜೆಕ್ಟ್. ಓಕೆ, ದಿಸ್ ಈಸ್ ಮೈ ಪ್ರಾಜೆಕ್ಟ್. ಓಕೆ, ದಿಸ್ ಈಸ್ ಮೈ ಪ್ರಾಜೆಕ್ಟ್. ಹಾಗಾದರೆ ಈ ಪ್ರಾಜೆಕ್ಟ್ನ ಹೇಗೆ ಕಾಲ್ ಮಾಡೋದು ಅಂತ. ಈಗ ಲೆಟ್ಸೆ ನಾನೊಂದು RDS ರಿಸೋರ್ಸ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಳೋಣ. ಓಕೆ, ಲೆಟ್ಸೆ ನಾನೊಂದು RDS ರಿಸೋರ್ಸ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಈ RDS ರಿಸೋರ್ಸ್ಗೆ ನನಗೆ ಒಂದು VPC ಬೇಕು, ಆಯಿತಾ. ಅಂದರೆ ಕಸ್ಟಮ್, ಈಗ ಲೈಕ್ ಕೆಲವೊಮ್ಮೆ ಎಲ್ಲ ಕಡೆನೂ ಏನಾಗುತ್ತೆ ಕಂಪ್ನಿಗಳಲ್ಲಿ ಆ ಸಬ್ನೆಟ್ಸ್ಗಳೆಲ್ಲ ಪ್ರೈವೇಟ್ ಸಬ್ನೆಟ್ಸು ಅಥವಾ ನೆಟ್ವರ್ಕಿಂಗ್ ಏನು VPC ಅಲೋ ಮಾಡಬೇಕು ಅನ್ನೋದೆಲ್ಲ ಕೂಡ ಒಂದು ಟೀಮ್ ಆಲ್ರೆಡಿ ಡಿಸೈಡ್ ಮಾಡುತ್ತೆ. ಈಗ ಈ VPCನ ನನ್ನ ಒಂದು RDSಗೆ ನಾನು ಯೂಸ್ ಮಾಡ್ಕೋಬೇಕು ವಯಾ ಆರ್ ಡೇಟಾ ಸೋರ್ಸಸ್, ಆಯಿತಾ. ಈಗ ಇಂಥ ಕೇಸಲ್ಲಿ ನಮಗೆ ಡೇಟಾ ಸೋರ್ಸ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸಿಮಿಲರ್ಲಿ ಲೆಟ್ಸೆ ಐ ಹ್ಯಾವ್ ಅನ್ EC2. ಓಕೆ, ಇಲ್ಲಿ ಲೆಟ್ಸೆ ಐ ಹ್ಯಾವ್ EC2. ಈ EC2 ಅಲ್ಲಿ, ಓಕೆ, ಇದು ನನ್ನ EC2 ಅಂತ ಅಂದ್ಕೊಳ್ಳೋಣ. ಈ EC2ಗೆ ನನಗೆ VPCನೂ ಕೂಡ ಬೇಕು. ಓಕೆ, ನನಗೆ VPC ಕೂಡ ಬೇಕು. ಆ್ಯಂಡ್ ಆಲ್ಸೋ ನನಗೆ AMI ಕೂಡ ಬೇಕು. ಇದೆಲ್ಲ ಕಂಪ್ಲೀಟ್ಲಿ ಮ್ಯಾನೇಜ್ ಬೈ ಡಿಫ್ರೆಂಟ್ ಟೀಮ್ಸ್. ಆದರೆ ಹೇಗೆ ನಾವು ಯೂಸ್ ಮಾಡ್ಕೊಳ್ತೀವಿ ಈ AMIs ಆ್ಯಂಡ್ VPCಸ್ನ, ಬಿಕಾಸ್ ನಾವು ಒಂದು EC2 ಇನ್ಸ್ಟೆನ್ಸ್ನ ನಾನು ಕ್ರಿಯೇಟ್ ಮಾಡಬೇಕು ಅಂದರೆ ಐ ನೀಡ್ ದ್ಯಾಟ್ AMI ಅಲ್ವಾ. ಫಸ್ಟ್ ಈ ರಿಕ್ವೈರ್ಮೆಂಟ್ ಇಟ್ಸೆಲ್ಫ್ ಇಟ್ಸ್ ಅನ್ AMI. ಹಾಗಾದಾಗ ಆ್ಯಂಡ್ ಅದೇ ರೀತಿ ನನಗೆ ವಿ ನೀಡ್ ಅನ್ VPC ಟು ಕನೆಕ್ಟ್ ಒನ್ ಇನ್ಸ್ಟೆನ್ಸ್ ಅಲ್ವಾ. ಹಾಗಾದರೆ ಇದನ್ನು ಅಂದರೆ ಲೈಕ್ ಲೆಟ್ಸ್ ಸಪೋಸ್ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ, ಲೆಟ್ಸ್ ಟೇಕ್ ಅನ್ ಎಕ್ಸಾಂಪಲ್. ಓಕೆ, ಈಗ ನನ್ನ ಹತ್ರ AWS ಕನ್ಸೋಲ್ ಇದೆ ಅಂತ ಅಂದ್ಕೊಳ್ಳೋಣ. ಈ AWS ಕನ್ಸೋಲಲ್ಲಿ ಸಪೋಸ್ ಐ ಆಮ್ ಗೋಯಿಂಗ್ ಟು ಅನ್ EC2 ಆ್ಯಂಡ್ ಈ EC2 ಅಲ್ಲಿ ಲೆಟ್ಸ್ ಐ ವಿಲ್ ಗೋ ಟು ಒನ್ ಪರ್ಟಿಕ್ಯುಲರ್ ರೀಜನ್. ಈ ರೀಜನಲ್ಲಿ ನಾನು ಏನು ಮಾಡ್ತೀನಿ, ಐ ವಿಲ್ ಗೋ ಟು ಡ್ಯಾಶ್ಬೋರ್ಡ್. ಸೊ ಇಫ್ ಐ ಆಮ್ ಲಾಂಚಿಂಗ್ ಎನಿ ಇನ್ಸ್ಟೆನ್ಸ್, ಇಲ್ಲಿ ನಾನು ಐ ಆಮ್ ಚೂಸಿಂಗ್ AMI ಅಲ್ವಾ, ಐ ಆಮ್ ಚೂಸಿಂಗ್ ಡಿಫಾಲ್ಟ್. ಸೊ ಈ ಥರ ಕಂಡೀಷನಲ್ಲಿ ನಾನೇನು ಮಾಡ್ತೀನಿ, ಇದನ್ನು ಮ್ಯಾನೇಜ್ ಬೈ, ಈಗ ಸಪೋಸ್ ಇಲ್ಲಿ ಡಿಫಾಲ್ಟ್ ಡು ನಾಟ್ ಡಿಲೀಟ್ ಅಂತ ಹಾಕಿದ್ದೀನಿ. ಸಪೋಸ್ ಈ ಒಂದು ಪರ್ಟಿಕ್ಯುಲರ್ AMIನ VPCನ ನಾನು ಫೆಚ್ ಮಾಡಬೇಕು, ಆರ್ ಎಲ್ಸ್ ಇದರಲ್ಲಿ ಪರ್ಟಿಕ್ಯುಲರ್ ಈ ಉಬಂಟು, ಲೆಟ್ಸ್ ಸೇ ವಿ ಟೇಕ್ ಉಬಂಟು. ಈ ಉಬಂಟುಲಿ ಈ ಪರ್ಟಿಕ್ಯುಲರ್ AMI ID ಸಮ್ಮನ್ ಹ್ಯಾವ್ ಕ್ರಿಯೇಟೆಡ್ ಇನ್ ಯುವರ್ ಆರ್ಗನೈಸೇಷನ್. ನಾವು ಅದನ್ನು ಡೈನಮಿಕ್ ಆಗಿ ಫೆಚ್ ಮಾಡಿ ನಾವು ವಿ ಹ್ಯಾವ್ ಟು ಅಪ್ಡೇಟ್ ಇಟ್. ಲೆಟ್ಸೆ ಕೆಲವೊಮ್ಮೆ ಏನಾಗುತ್ತೆ, AMI ಅಪ್ಗ್ರೇಡ್ಸ್ ಅಂತ ಹಾಕ್ತಿರುತ್ತೆ ನಿಮ್ಮ ಕಂಪ್ನಿಗಳಲ್ಲಿ, ಅಥವಾ ಲೈಕ್ ಎಲ್ಲೇ ಆಗಲಿ AMI ಅಪ್ಗ್ರೇಡ್ಸ್ಗಳು ಮಾಡಿದಾಗ ಅದು ಡೈನಮಿಕ್ ಆಗಿ ನನಗೆ ಆ ಒಂದು ID ಫೆಚ್ ಆಗಬೇಕು. ದಿಸ್ ಇಸ್ ಅ ರಿಕ್ವೈರ್ಮೆಂಟ್. ಈಗ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಸೊ ಫಸ್ಟ್ ವಿಲ್ ಗೋ ವಿತ್ AMI ID ಆ್ಯಂಡ್ ಲೈಕ್ ಫೆಚ್ಚಿಂಗ್ ಅ ಡೈನಮಿಕ್ AMI, ದೆನ್ ವಿ ಕ್ಯಾನ್ ಗೋ ಫಾರ್ VPC ಆ್ಯಂಡ್ ಅಕೌಂಟ್ ಇನ್ಫಾರ್ಮೇಷನ್ ಫೆಚ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಇನ್ ಡೀಟೇಲಾಗಿ ನೋಡ್ತಾ ಹೋಗೋಣ. ಓಕೆ, ಸೊ ಹಾಗಾದರೆ ಇದು ನಮ್ಮ ರೆಪಾಸಿಟ್ರಿ ಅಲ್ವಾ. ಸೊ ಈ ರೆಪಾಸಿಟ್ರಿಯಲ್ಲಿ ನಾನು ಏನು ಮಾಡ್ತೀನಿ, ಸೊ ಫಸ್ಟ್ ಥಿಂಗ್ ಐ ವಿಲ್ ಟೇಕ್ ಒನ್ ಸಿಂಪಲ್ ಫೋಲ್ಡರ್. ಇದರಲ್ಲಿ ಇಂಟರ್ವ್ಯೂ ಪರ್ಪಲ್ಲೇ ಹೋಗೋಣ. ಓಕೆ, ಡೇ 5. ಓಕೆ, ಡೇ 4 ಸಮ್ ಹೌ ಐ ಮಿಸ್ಡ್ ಇಟ್. ಓಕೆ, ಅದನ್ನು ನಾನು ಮತ್ತೆ ಕಾಪಿ ಪೇಸ್ಟ್ ಮಾಡ್ತೀನಿ ಇಲ್ಲಿ. 1 ಸೆಕೆಂಡ್, ಡೇ ಪಾರ್ಟ್ ಓಕೆ 4 ಅಂತ ಹಾಕಿರ್ತೀನಿ. ನಾ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಲೆಟ್ಸ್ ಎ ಆ್ಯಸ್ ಯೂಶಲಾಗಿ ನಮಗೇನು ಬೇಕು, ವಿ ನೀಡ್ ಪ್ರೊವೈಡರ್ ಅಲ್ವಾ. ಸೊ ನಾನು ಹೇಳ್ತೀನಿ provider.tf ಅಂತ ಹಾಕ್ಕೊಳ್ತೀನಿ. provider.tf ಆಯಿತು. ನಾನು ಪ್ರೊವೈಡರ್ನ ಐ ವಿಲ್ ಕಾಪಿ ಫ್ರಮ್ ಒನ್ ಆಫ್ ದಿ ಸ್ಕ್ರಿಪ್ಟ್. ಓಕೆ, 1 ಸೆಕೆಂಡ್ ಇರಿ. ಓಕೆ, ಲೆಟ್ ಇಟ್ ಬಿ. ಸೊ ಈಗ ಈ ಪ್ರೊವೈಡರ್ ಇದೆಲ್ಲ, ಈ ಪ್ರೊವೈಡರಲ್ಲಿ ಐ ವಿಲ್ ಕಾಪಿ ದಿ ಅವರ್ ಓಲ್ಡ್ ಪ್ರೊವೈಡರ್ ಆ್ಯಂಡ್ ಇಲ್ಲಿ ನಾನು ಪೇಸ್ಟ್ ಮಾಡ್ಕೊಳ್ತೀನಿ. ನನಗೆ ಇನ್ನೊಂದು, ಸಿನ್ಸ್ ಐ ಆಮ್ ಡೂಯಿಂಗ್ ಇಟ್ ಆನ್ ಮೈ ಲೋಕಲ್, ಐ ನೀಡ್ ಮೈ ಆಕ್ಸೆಸ್ ಕೀ ಮತ್ತು ಸೀಕ್ರೆಟ್ ಕೀ ಅಲ್ವಾ. ಸೊ ಗೋ ಬ್ಯಾಕ್ ಇಲ್ಲಿ ಸೀಕ್ರೆಟ್ ಕೀ ಆಯಿತಾ. ಸೊ ಲೆಟ್ಸ್ ಟೇಕ್ ದಿಸ್. ನಾವು ಗೋ ಬ್ಯಾಕ್ ಟು ಅವರ್ ಬ್ರೌಸರ್. ನಿಮಗೆ ಗೊತ್ತಲ್ವಾ ಹೇಗೆ ಜನ್ರೇಟ್ ಮಾಡೋದು ಅಂತ. ಲೆಟ್ಸ್ ಎ ಇಫ್ ಐ ಆಮ್ ಗೋಯಿಂಗ್ ಹಿಯರ್ ಇನ್ ಮೈ IAM. ಸೊ ಲೆಟ್ಸ್ ಎ IAM. ಓಕೆ, ಯೂಸರ್ಸ್, ಲೆಟ್ಸ್ ಎ ದಿಸ್ ಇಸ್ ಆರ್ ಯೂಸರ್. ಇಲ್ಲಿ ಹೋಗಿ ಕ್ರೆಡೆನ್ಷಿಯಲ್ಸಿಗೆ ಹೋಗ್ತೀವಿ ಆ್ಯಂಡ್ ಆಲ್ ದೀಸ್ ಥಿಂಗ್ಸ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಐ ಆಮ್ ನಾಟ್ ಸ್ಟ್ರೆಸ್ಸಿಂಗ್. ಇನ್ನೂ ತುಂಬ ಡಿಫ್ರೆಂಟ್ ವೇಸ್ ಇದೆ. ಲೈಕ್ ಸೇ ಈವನ್ ENVL ಇಟ್ಕೊಂಡು ಕೂಡ ನೀವು ಮಾಡ್ಬೋದು ಆಯಿತಾ. ಇಟ್ಸ್ ನಾಟ್, ನೀವು ಬೇಕಾದ್ರೆ ಡೈರೆಕ್ಟಾಗಿ ಕಾನ್ಫಿಗರ್ ಮಾಡ್ಕೊಳ್ಬಹುದು
ಇನ್ ಯುವರ್ ಟರ್ಮಿನಲಲ್ಲಿ. ಓಕೆನಾ? ಸೊ ದಿಸ್ ಆರ್ ಆಲ್ ಲೈಕ್ ಜಸ್ಟ್ ನಾವು ಪ್ರತಿದಿನ ನಾನು ಮಾಡೋದ್ರಿಂದ ನಾನು ಹೇಗಿರುತ್ತೆ, ಹೇಗೆ ಕ್ರೆಡೆನ್ಷಿಯಲ್ಸ್ನ ಜನ್ರೇಟ್ ಮಾಡ್ಕೊಳ್ಳೋದು ಅನ್ನೋದು ಕೂಡ ನಾನು ತೋರಿಸ್ತಿದ್ದೀನಿ ಅಷ್ಟೇ. ಆಯಿತಾ? ಸೊ ಸೇವ್ ಇಟ್. ಸೊ ಇದು ನನ್ನ ಪ್ರೊವೈಡರ್ ಆಯಿತು. ಈಗ ನಾ ಏನು ಮಾಡ್ತೀನಿ, ಐ ವಿಲ್ ಗೋ ಟು ಮೈ ಪ್ರೊವೈಡರ್. ಇದೆಲ್ಲ ಆಯ್ತಲ್ಲ. ಈಗ ಓಕೆ, ಈಗ ವಾಟ್ ವಿಲ್ ಡು ಅಂತ ಹೇಳಿದ್ರೆ ಇದರಲ್ಲಿ ಒಂದು ಇನ್ನೊಂದು compute.tf ಅಂತ ತೊಗೊಳ್ಳೋಣ. ಸೊ ವೇರ್ ವಿಲ್ ಟ್ರೈ ಟು ರೈಟ್. ಓಕೆ, ನಾವಿಲ್ಲಿ ಏನು ಮಾಡೋಣ ಅಂತ ಹೇಳಿದ್ರೆ ಒಂದು EC2 ಇನ್ಸ್ಟೆನ್ಸ್ನ ತೊಗೊಳ್ಳೋಣ. ಓಕೆನಾ? ಸೊ ಈ EC2 ಇನ್ಸ್ಟೆನ್ಸಲ್ಲಿ ಲೆಟ್ಸ್ ಎ ಓಕೆ, ಫಸ್ಟ್ ಥಿಂಗ್ ನಾವು ಹೇಗೆ EC2 ಇನ್ಸ್ಟೆನ್ಸ್ನ ಬರಿತೀವಿ, ನಮಗೆ ನಾರ್ಮಲಾಗಿ ಒಂದು EC2 ಇನ್ಸ್ಟೆನ್ಸ್ ಹೆಂಗೆ ಬೇಕು, ನಾವು ರಿಸೋರ್ಸ್ ಬ್ಲಾಕ್ನ ಹಾಕ್ತೀವಿ. ರಿಸೋರ್ಸ್ ಬ್ಲಾಕಲ್ಲಿ AWS_ಇನ್ಸ್ಟೆನ್ಸ್ ಅಂತ ಕೊಟ್ಟರೆ, ಓಕೆ, ಇನ್ಸ್ಟೆನ್ಸ್ ಕೊಟ್ಟು ಇಲ್ಲಿ ನನ್ನ ಇನ್ಸ್ಟೆನ್ಸ್ ನೇಮ್ನ ಕೊಡ್ತೀನಿ. ಲೈಕ್ ಯು ಕ್ಯಾನ್ ಗಿವ್ ಎನಿ ಆಫ್ ದ ನೇಮ್, ವೆಬ್ ಅಂತ. ಆಮೇಲೆ ಸೊ ಮೊದಲನೇ ರಿಕ್ವೈರ್ಮೆಂಟ್ ಏನು ಬೇಕು, ನನಗೆ AMI ID ಬೇಕು. ಸೊ AMIನ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ, ಸೊ ಸಿನ್ಸ್ ಐ ಆಮ್ ವರ್ಕಿಂಗ್ ಆನ್ ಲೈಕ್ US West ಟು, ನಾನು ಇಲ್ಲಿಗೆ US Westಗೆ ಹೋಗಿ ಲೆಟ್ಸ್ ಎ ಗೋ ಬ್ಯಾಕ್ ಇಲ್ಲಿಗೆ. ಓಕೆ, ಕನ್ಸೋಲ್. ಇಲ್ಲಿ ಆ್ಯಸ್ ಸೂನ್ ಆಸ್ ಯು ಗೋ ಟು EC2 ಅಲ್ವಾ, ಇಲ್ಲಿ ಕೆಟಲಾಗ್ ಅನ್ನೋದು ಇರುತ್ತೆ. ಓಕೆ, ಈ ಕೆಟಲಾಗಲ್ಲಿ ಓಕೆ, ಸೊ ಈ AMI ಕೆಟಲಾಗ್ ಹೋದರೆ ಇಲ್ಲಿ ಚೂಸ್ ಎನಿ AMIs. ಓಕೆ, ಸೊ ಲೆಟ್ಸ್ ಫೋಕಸ್ ಆನ್ ಉಬಂಟು. ಈ ಸತಿ ಉಬಂಟು ನೋಡೋದಾದರೆ ಈ ಥರ AMI ಇದೆ. ಈ AMI ID ನ ಕಾಪಿ ಮಾಡ್ಕೊಳ್ತೀನಿ. ಗೋ ಬ್ಯಾಕ್ ಇಲ್ಲಿಗೆ. ನನ್ನ ಕಂಪ್ಯೂಟರಲ್ಲಿ ಈ AMI ID ನ ನಾನು ಈ ಥರ ಪೇಸ್ಟ್ ಮಾಡ್ತೀನಿ. ದಿಸ್ ಇಸ್ ಅ ರೆಗ್ಯುಲರ್ ಸ್ಟಫ್. ಅದಾದಮೇಲೆ ಈ ಸ್ಪೇಸ್ನ ತೆಗೀರಿ. ಆ್ಯಂಡ್ ಅದಾದಮೇಲೆ ನಾವೇನು ಮಾಡ್ತೀವಿ, ನೆಕ್ಸ್ಟ್ AMI ID ಆದಮೇಲೆ ನಾವು ಪಬ್ಲಿಕ್ IP ಅಸೋಸಿಯೇಟ್ ಮಾಡಬೇಕಾ ಇಲ್ವಾ ಅಂತ ಕೇಳುತ್ತೆ. ಆ್ಯಂಡ್ ಅದೇ ರೀತಿ ಇನ್ಸ್ಟೆನ್ಸ್ ಟೈಪ್ ಬೇಕು ಆ್ಯಂಡ್ ಟ್ಯಾಕ್ಸ್ ಬೇಕು. ಸೊ ಇನ್ಸ್ಟೆನ್ಸ್ ಟೈಪ್ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ T2 ಮೈಕ್ರೋ ಇದೆಲ್ಲ, ನಾನೀಗ ಸದ್ಯಕ್ಕೆ T3 ಮೈಕ್ರೋ ತೊಗೊಳ್ತೀನಿ. ಆಯಿತಾ? T3.micro. T2 ಸೀರೀಸ್ ಇಲ್ಲ ಅಲ್ವಾ ಈಗ, ಅದಕ್ಕೆ. ಆ್ಯಂಡ್ ಇಲ್ಲಿ ನೇಮ್ ವೆಬ್ ಅಂತ ಇದೆ, ವೆಬ್ಬನೇ ಇರಲಿ, ಇಟ್ಸ್ ಯುವರ್ ವಿಶ್. ಆ್ಯಂಡ್ ಅದೇ ಥರ ನಾವು ಟ್ಯಾಕ್ಸ್ ಆದಮೇಲೆ ವಿ ಕ್ಯಾನ್ ಗೋ ಫಾರ್ ಒನ್ ಮೋರ್ ಬ್ಲಾಕ್, ದಟ್ ಈಸ್ ರೂಟ್ ಬ್ಲಾಕ್ ಡಿವೈಸ್. ಈ ರೂಟ್ ಬ್ಲಾಕ್ ಡಿವೈಸಲ್ಲಿ ನಮಗೆ ವಿಲ್ ಗೆಟ್ ಟು ನೋ ಲೈಕ್ ಎಷ್ಟು GB ನಾವು ಅಲೋಕೇಟ್ ಮಾಡಬೇಕು ಅಂತ. ಇಲ್ಲಾಂದರೆ ಬೈ ಡಿಫಾಲ್ಟಾಗಿ 8 GB ತೊಗೊಳುತ್ತೆ. ಆ್ಯಂಡ್ ಅದೇ ರೀತಿ ನಾನು ಹೇಳ್ತಾ ಇದ್ದೀನಿ, ಇಲ್ಲಿ ವ್ಯಾಲ್ಯೂಮ್ ಸೈಜ್ ಬಂದುಬಿಟ್ಟು 8 GB ಅಂತ ತೊಗೊಳ್ತಾ ಇದ್ದೀನಿ. ಆಯಿತಾ? ಆಮೇಲೆ ಇಲ್ಲಿ ಇನ್ಸ್ಟೆನ್ಸ್ ಟೈಪ್ ಬಂದು ಅಲ್ಲ, ವ್ಯಾಲ್ಯೂಮ್ ಟೈಪ್ ಬಂದು ಅಂದರೆ ನೀವು ಯಾವುದು SSD ತೊಗೊಳ್ತಿದ್ದೀರಾ, GP2ನ ಅಥವಾ GP3ನ ಅಂತ ಹೇಳ್ತಾನೆ. ಸೊ ಲೆಟ್ಸ್ ಗೋ ವಿತ್ GP3. ಸೊ ದಿಸ್ ಈಸ್ ಹೌ ವಿ ಕ್ಯಾನ್ ಕ್ರಿಯೇಟ್ ಒನ್ ಸಿಂಪಲ್ EC2 ಇನ್ಸ್ಟೆನ್ಸ್. ಆ್ಯಂಡ್ ಇಲ್ಲಿ ವೆನ್ ಐ ಸೇ AMI ಇನ್ಸ್ಟೆನ್ಸ್ ಟೈಪ್, ರೂಟ್ ಬ್ಲಾಕ್ ಡಿವೈಸ್ ಆ್ಯಂಡ್ ಟ್ಯಾಕ್ಸ್, ಸೊ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಮಿಕ್ಕಿದ್ದೆಲ್ಲನೂ ಕೂಡ ಎಸ್ಪೆಷಲಿ ಸೆಕ್ಯೂರಿಟಿ ಗ್ರೂಪ್ಸ್ ಮತ್ತು VPC ಇಂಥವೆಲ್ಲ ಕೂಡ ಬೈ ಡಿಫಾಲ್ಟಾಗಿ ಕನ್ಸಿಡರ್ ಆಗುತ್ತೆ. ಆಯಿತಾ? ಕಮನ್ ಸೇವ್ ಇಟ್ ನಾವು. ಇಲ್ಲಿ ನಾನು ಏನು ಹೇಳ್ತೀನಿ, LS ಆ್ಯಂಡ್ CD ಗೋ ಟು ಇಂಟರ್ವ್ಯೂ ಪ್ರೆಪ್. ಓಕೆ, ಇಲ್ಲಿ 0 day 5 ಇಲ್ಲಿಗೆ ಹೋಗೋಣ. ಓಕೆ, ಇಲ್ಲಿ compute.tf ಮತ್ತು provider.tf ಎರಡೂ ಕೂಡ ಇದೆ. ನಮಗೆ ಮೊದಲನೇದಾಗಿ ಬೇಕಾಗಿರೋದು ಟೆರಾಫಾರ್ಮ್ ಇನಿಟ್ ಅಂತ. ಸೊ ಆ್ಯಸ್ ಸೂನ್ ಆಸ್ ಇನಿಟ್ ಮಾಡಿದ ತಕ್ಷಣ ನಮಗೇನಾಗುತ್ತೆ, ಇನಿಷಿಯಲೈಸೇಷನ್ ಅನ್ನೋದಾಗುತ್ತೆ. ಆ್ಯಂಡ್ ವಿಲ್ ವೆಯ್ಟ್ ಫಾರ್ ಲೈಕ್ ಸೆಕೆಂಡ್. ಇದು ಇನಿಷಿಯಲೈಸೇಷನ್ ಆಗುತ್ತೆ ಆ್ಯಂಡ್ ವಿಲ್ ಗೆಟ್ ಟು ನೋ ಇದು ವರ್ಕ್ ಆಗುತ್ತಾ ಇಲ್ವಾ ಅಂತ. ಓಕೆ, ಇದು ಸೇವ್ ಆಗಲಿ, ಲೆಟ್ ಇಟ್ ಬಿ. ಇದೆಲ್ಲ ಡೌನ್ಲೋಡ್ ಮಾಡ್ಕೊಳ್ತಾ ಇದೆ, ಬ್ಯಾಕ್ ಆ್ಯಂಡ್ APIsಗಳೆಲ್ಲನೂ ಕೂಡ ಮಾಡ್ಕೊಂಡಿದ್ದ ನಂತರ. ಓಕೆ, ಇದಾಯ್ತಲ್ಲ. ಈಗ ಟೆರಾಫಾರ್ಮ್ ಪ್ಲ್ಯಾನ್ ಅಂತ ಕೊಡೋಣ. ಸೊ ಟೆರಾಫಾರ್ಮ್ ಪ್ಲ್ಯಾನ್ ಕೊಟ್ಟಾಗ ಏನಾಗುತ್ತೆ, ಸೊ ಇದು ಕ್ರಿಯೇಟ್ ಆಗುತ್ತಾ ಇಲ್ವಾ ಅಂತ ಹೇಳುತ್ತೆ. ಸೊ ಟೆರಾಫಾರ್ಮ್ ಪ್ಲ್ಯಾನ್ ನೋಡೋದಾದರೆ ಓಕೆ, ಪ್ಲ್ಯಾನ್ ಕೂಡ ಆಗುತ್ತೆ. ಲೆಟ್ಸ್ ಅಪ್ಲೈ ಒಂದು ನೋಡೋಣ. ಟೆರಾಫಾರ್ಮ್ ಅಪ್ಲೈ. ಸೊ ಅಪ್ಲೈ ಅಂತ ಕೊಟ್ಟಾದಮೇಲೆ ಓಕೆ ಕೊಡಿ. ಸೊ ಇಲ್ಲಿ ಎಸ್ ಆರ್ ನೋ ಅಂತ ಕೇಳುತ್ತೆ. ಸೊ ಎಸ್ ಅಂತ ಕೊಟ್ಟಾದಮೇಲೆ ಸೊ ಆಬ್ವಿಯಸ್ಲಿ ಇಟ್ ವಿಲ್ ಕ್ರಿಯೇಟ್ EC2 ಇನ್ಸ್ಟೆನ್ಸ್ ನಮಗೆ. ಸೊ ಇದು ರೆಗ್ಯುಲರ್ ಆಗಿ ಮಾಡುವಂಥ ಥಿಂಗ್. ಇಲ್ಲೇನು ಹೇಳ್ತಾರೆ, ಕಲೆಕ್ಟಿಂಗ್ ಅ ಇನ್ಸ್ಟೆನ್ಸ್ ಸೆಟ್ಟಿಂಗ್ .web. ಓಕೆ, ದಿಸ್ ಈಸ್ ಮೈ AMI ID. 1 second, ಇಲ್ಲಿಗೆ ಹೋದರೆ ಓಕೆ, ಐ ಮೀನ್ ಡಿಫ್ರೆಂಟ್ ರೀಜನ್, ಸೊ ದಟ್ ಈಸ್ ವೈ ಇಟ್ಸ್ ನಾಟ್ ಕಮಿಂಗ್. ಆರೆಗನ್ ರೀಜನ್ಗೆ ಹೋಗೋಣ.
ಇಟ್ಸ್ ಯುವರ್ ವಿಶ್, ನೀವು ಯಾವ ರೀಜನಲ್ಲಿ ಬೇಕಾದ್ರೂ ಫೆಚ್ ಮಾಡ್ಕೋಬೋದು. ಸೊ ದ ಫಸ್ಟ್ ಕ್ರೈಟೀರಿಯಾ ಏನಾಯಿತು ಅಂದರೆ ಸಿನ್ಸ್ ಐ ಯೂಸ್ಡ್ ನಾರ್ತ್ ವರ್ಜಿನಿಯಾ AMI, ಇದು ಫೇಲ್ ಆಗ್ತಿದೆ. ಸೊ ಈ ಥರ ಕೇಸ್ ನೋಡಿ, ಈಗ ನೋಡಿ ನನ್ನ ರೀಜನಲ್ಲಿ ನಾನು ಈಗ ಸಿಚುವೇಶನ್ ಏನಂದರೆ ನನ್ನ ರೀಜನಲ್ಲಿ ಯಾವ AMI ಇದೆಯೋ ಅದು ಡೈನಮಿಕಾಗಿ ಫೆಚ್ ಆಗಬೇಕು. ಸಪೋಸ್ ಈ ಕೇಸಲ್ಲಿ ಸಿನ್ಸ್ ಐ ಮೆನ್ಷನ್ ರಾಂಗ್ ಇಮೇಜ್, ಇಟ್ ಈಸ್ ನಾಟ್ ವರ್ಕಿಂಗ್, ಕುಡ್ ನಾಟ್ ಫೈಂಡ್ ರಿಸೋರ್ಸ್ ಅಂತ ಬರ್ತದೆ. ಸೊ ಗೋ ಬ್ಯಾಕ್, ಈಗ ಲೆಟ್ಸ್ ಈಗ ನಾನು ಈ ಥರ ಮ್ಯಾನ್ಯುಲ್ ಹೋಗಿ ಪ್ರತಿಯೊಂದನ್ನು ಕೂಡ ಮಾಡಬೇಕು. ಸೊ ನಾನು ಹೇಳ್ತೀನಿ ಇಲ್ಲಿ, ಓಕೆ ತೊಗೊಳ್ಳೋಣ, ಇದು 2404 ಲೇಟೆಸ್ಟ್ HVM. ಇಲ್ಲಿ ಹೋದರೆ ನಾನು ಲೆಟ್ಸ್ ಇದನ್ನು ನಾನು ಚೇಂಜ್ ಮಾಡ್ತೀನಿ ಅಂತ ಅಂದ್ಕೊಳ್ಳಿ, ಆಯಿತಾ. ಸೊ ಚೇಂಜ್ ಮಾಡಿದೆ, ಸೇವ್ ಇಟ್. ಈಗ ಮತ್ತೆ ನಾನೇನಾದರೂ ಟೆರಾಫಾರ್ಮ್ ಅಪ್ಲೈ ಅಂತ ಮಾಡಿದ್ರೆ ಇದು ಕ್ರಿಯೇಟ್ ಆಗುತ್ತಾ ಅನ್ನೋದು ನೋಡೋಣ. ಸೊ 2 ಸಿನಾರಿಯೋಸ್ ಇಲ್ಲಿ. ಸೊ ಈ ಥರ ಡೈನಮಿಕ್ ನಾವು ಮಾಡಿದಾಗ ಏನು ಪ್ರಾಬ್ಲಮ್ ಆಗುತ್ತೆ, ಸಪೋಸ್ ಇಫ್ ಸಮಥಿಂಗ್ ಈಗ ರೀಜನ್ನೇ ಇಲ್ಲ ರೀಜನಲ್ಲಿ ಆ AMI ಇಲ್ಲ ಅಂದಾಗ ಇಟ್ ವಿಲ್ ಫೇಲ್. ಆದರೆ ನಾವೇನು ಮಾಡಬೇಕು, ಅದನ್ನು ಡೈನಮಿಕ್ಕಾಗಿ ಫೆಚ್ ಮಾಡಿ ಫ್ರಮ್ ದ್ಯಾಟ್ ಪರ್ಟಿಕ್ಯುಲರ್ ರೀಜನ್ ಅದನ್ನು ನಾವು ಇಲ್ಲಿ ಕ್ರಿಯೇಟ್ ಮಾಡಬೇಕು. ಸೊ ದಟ್ ಈಸ್ ಆರ್ ಗೋಲ್ ಈಗ. ಸೊ ಅದಕ್ಕೆ ನಾವು ಡೇಟಾ ಸೋರ್ಸಸ್ನ ನಾವು ನೋಡ್ತೀವಿ. ಸೊ ಇದು ಕ್ರಿಯೇಟ್ ಆಗಲಿ, ದೆನ್ ವಿ ಕ್ಯಾನ್ ಗೋ ಫಾರ್ ಡೇಟಾ ಸೋರ್ಸ್, ಆಯಿತಾ. ನೋಡಿ ಈಗ ನಮ್ಮ ರಿಸೋರ್ಸ್ ಅನ್ನೋದು ಕ್ರಿಯೇಟ್ ಆಯಿತು, ರೈಟ್. ಸೊ ಲೆಟ್ಸ್ ಗೋ ಬ್ಯಾಕ್ ಇಲ್ಲಿಗೆ. ಇಫ್ ಐ ಗೋ ಟು ಡ್ಯಾಶ್ಬೋರ್ಡ್, ಇಲ್ಲಿ ನೋಡಿ ನನಗೆ ನನ್ನ ಇನ್ಸ್ಟೆನ್ಸ್ ಅನ್ನೋದು ಕ್ರಿಯೇಟ್ ಆಯಿತು, ವೆಬ್ ಅನ್ನೋ ಇನ್ಸ್ಟೆನ್ಸ್ ಕ್ರಿಯೇಟ್ ಆಯಿತು, ಫೈನ್. ಈಗ ನೆಕ್ಸ್ಟ್ ನಮ್ಗೆ ಏನಂತ ಹೇಳಿದ್ರೆ ಡೇಟಾ, ಈಗ ಗೋ ಟು ಟೆರಾಫಾರ್ಮ್ ಪ್ರೊವೈಡರ್ಸ್. ಈ ಪ್ರೊವೈಡರ್ಸಲ್ಲಿ ಕ್ಲಿಕ್ ಆನ್ ದಿ ಬ್ರೌಸ್ ಪ್ರೊವೈಡರ್ಸ್. ಇಲ್ಲಿ ಹೋದರೆ AWSಗೆ ಹೋಗ್ತೀವ. AWSಲ್ಲಿ ಡಾಕ್ಯುಮೆಂಟೇಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡೇಟಾ ಸೋರ್ಸಸ್ ಬಗ್ಗೆ ಅಥವಾ AMI IDs ಅಂತ ಹಾಕಿ, ಆಯಿತಾ. AMI ಅಂತ ಕೊಟ್ಟಾಗ ತುಂಬ ಬರ್ತಾ ಇದ್ದಾವೆ ಇಲ್ಲಿ. ಓಕೆ, ಇಲ್ಲಿ ನೋಡಿ EC2 ಇದೆಲ್ಲ, EC2 ಅಲ್ಲಿ 2 ಇದೆ, ಒಂದು ರೀಸೋರ್ಸ್ ಇದೆ, ಇನ್ನೊಂದು ಡೇಟಾ ಸೋರ್ಸ್ ಇದೆ. ರೀಸೋರ್ಸ್ಗೂ ಡೇಟಾ ಸೋರ್ಸ್ಗೂ ಏನಪ್ಪ ಡಿಫ್ರೆನ್ಸ್ ಅಂತಂದರೆ, ರೀಸೋರ್ಸ್ ಅಂತ ಹೇಳಿದ್ರೆ ನಾವು ಕ್ರಿಯೇಟ್ ಮಾಡ್ಕೊಳ್ಳೋದು, ಅಂದರೆ ನಮ್ಮ ಇನ್ಫ್ರಾಸ್ಟ್ರಕ್ಚರ್ನ ನಾವೇ ಮೇಂಟೈನ್ ಮಾಡೋದು ರೀಸೋರ್ಸ್ ಆಗುತ್ತೆ, ಆಯಿತಾ. ಬಟ್ ಡೇಟಾ ಸೋರ್ಸ್ ಅಂತ ಹೇಳಿದ್ರೆ ಎಕ್ಸ್ಟರ್ನಲ್. ಈಗ ವಿ ನೋ ನೀಡ್ ಟು ವರಿ ಆನ್ ಎಕ್ಸ್ಟರ್ನಲ್ ಪಾರ್ಟ್. ಲೆಟ್ಸ್ AMI ಅಪ್ಗ್ರೇಡ್ ಆಗಿದ್ರು ಯು ನೋ ನೀಡ್ ಟು ವರಿ, ಯು ಆರ್ ಡೈನಮಿಕಲಿ ಫೆಚಿಂಗ್ ದಟ್ AMI ಆ್ಯಂಡ್ ಯು ಆರ್ ಯೂಸಿಂಗ್ ಇಟ್, ಆಯಿತಾ. ಇಟ್ಸ್ ನಾಟ್ ಲೈಕ್ ಆ ಪರ್ಟಿಕ್ಯುಲರ್ AMIನ ಇಟ್ಸ್ ನಾಟ್ ಆನ್ ಯುವರ್ ಎಂಡ್, ಇಟ್ಸ್ ಆನ್ ಡಿಫ್ರೆಂಟ್ ಟೀಮ್ಸ್, ಆಯಿತಾ. ಈಗ ನಮಗೆ ಬೇಕಾಗಿರೋ ಡೇಟಾ ಸೋರ್ಸ್, ಈಗ ರೀಸೋರ್ಸ್ ಅಂದರೆ ಇಟ್ ಕ್ರಿಯೇಟೆಡ್. ನಾವು ಕ್ಲಿಕ್ ಆನ್ AMI, ನೋಡಿ ದಿಸ್ ಈಸ್ ಅನ್ ಎಕ್ಸಾಂಪಲ್ ವೇರ್ ಯು ಕ್ಯಾನ್ ಯುಟಿಲೈಸ್. ಇಲ್ಲಿ ಡೇಟಾ AWS AMI ಆ್ಯಂಡ್ ಎಕ್ಸಾಂಪಲ್ ಹೇಳ್ತಾ ಇದೆ, ಎಕ್ಸಿಕ್ಯೂಟಬಲ್ ಯೂಸರ್ ಸೆಲ್ಫ್ ಅಂತ ಇದೆ, ಮೋಸ್ಟ್ ರೀಸೆಂಟ್, ಇವೆಲ್ಲ ಇದೆ. ಈಗ ಇದನ್ನು ಯೂಸ್ ಮಾಡಿಕೊಂಡು ಆ್ಯಂಡ್ ಅದಕ್ಕೆ ಬೇಕಾಗಿರೋ ಆರ್ಗ್ಯುಮೆಂಟ್ಸ್ ಎಲ್ಲ ಕೂಡ ಇಲ್ಲಿ ಹೇಳ್ತಾ ಇದೆ, ಏನೇನೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಸೊ ನನಗೇನು ಬೇಕು ಅಂತ ಹೇಳಿದ್ರೆ, ನನಗೆ ಸಿನ್ಸ್ ಐ ಆಮ್ ಯೂಸಿಂಗ್ ಅ ಉಬಂಟು, ವಿ ನೀಡ್ ದಿ ಉಬಂಟು ರೆಜೆಕ್ಸ್ ಇಲ್ಲಿ, ಆಯಿತಾ. ಉಬಂಟು ರೆಜೆಕ್ಸ್ನ ಸೊ ವಿ ಕ್ಯಾನ್ ಆಸ್ಕ್ GPT ಆಲ್ಸೋ. ಜಸ್ಟ್ ಅ ಸೆಕೆಂಡ್, ನಾವೇನು ಮಾಡೋಣ ಅಂದರೆ ಓಕೆ, ನಾವು ಇದರಲ್ಲೇ ಇಂಟರ್ನೆಟಲ್ಲೇ ಸರ್ಚ್ ಮಾಡೋಣ. ಸೊ ಡೇಟಾ ಸೋರ್ಸ್ ಬ್ಲಾಕ್ ಫಾರ್ ಉಬುಂಟು AMI ಅಂತ ಹಾಕ್ತೀನಿ. ಸೊ ದಟ್ ಓಕೆ, ಇಲ್ಲಿ ನೋಡೋಣ ಲಿಸ್ಟ್ ಆಫ್. ಓಕೆ, ಇಲ್ಲಿ ನೋಡಿ ಇದು ನನ್ನ ಒಂದು ಫಿಲ್ಟರ್ ಕಾಲಮ್. ಈ ಥರ ಇದ್ದರೆ ಸಾಕು, ಇದು ಸಿಕ್ಕಿದ್ರೆ ನಮಗೆ ಐ ಥಿಂಕ್ ಇಟ್ಸ್ ಮೋರ್ ದನ್ ಎನಫ್ ಅನಿಸುತ್ತೆ. ಓಕೆ, ವಿಲ್ ಟೇಕ್ ದಿಸ್ ಪರ್ಟಿಕ್ಯುಲರ್ ಒನ್. ಓಕೆ, ಉಬಂಟು ಆ್ಯಂಡ್ ಉಬಂಟು ಥಿಂಗ್. ಈಗ ನಾನು ಏನು ಮಾಡ್ತೀನಿ, ಕಾಪಿ ದಿಸ್ ಗೈ, ಬೇಸ್ಡ್ ಆನ್ ದಿಸ್ ನನ್ನ ಒಂದು ಥಿಯರಿ ಮೇಲೆ, ಅಂದರೆ ಲೈಕ್ ನನಗೆ ಯಾವ್ದು ಥರ ಬೇಕೋ ಅದನ್ನು ನಾನು ಎಡಿಟ್ ಮಾಡ್ಕೊಳ್ತೀನಿ. ಇದನ್ನು ಈ ಡೇಟಾ ಬ್ಲಾಕ್ನ ತೊಗೊಂಡು ನಾವು ಗೋ ಟು ವಿಷುವಲ್ ಸ್ಟುಡಿಯೋ. ಇಲ್ಲಿ ನಾನು ಏನು ಮಾಡ್ತೀನಿ, ಇದನ್ನು ಲಾಸ್ಟ್ ಇಟ್ಕೊಳ್ಳೋಣ. ರೀಸೋರ್ಸ್ ಅನ್ನೋದು ನಮಗೆ ಪ್ಯಾರಲಲ್ ಎಕ್ಸಿಕ್ಯೂಷನ್ ಮತ್ತು ಸೀಕ್ವೆನ್ಷಿಯಲ್ ಎಕ್ಸಿಕ್ಯೂಷನ್ ಹೇಳ್ತಿದ್ನಲ್ಲ, ಈಗ ನನಗೆ ಫಸ್ಟ್ ಎಕ್ಸಿಕ್ಯೂಷನ್ ಆಗಬೇಕಾಗಿರೋದು ಈ ಡೇಟಾ ಸೋರ್ಸ್. ಈಗ ಈ ಡೇಟಾ ಸೋರ್ಸ್ ಲೆಟ್ ಇಟ್ ಬಿ ಈ ಕೆಳಗಡೆನೇ ಇರಲಿ. ಈಗ ಡೇಟಾ AWS AMI, ಆಯಿತಾ. AWS AMI ಇದೆ. ಈಗ ಉಬಂಟು ಚೂಸ್ ಮಾಡ್ತಾ ಇದ್ದೀನಿ. ಮೋಸ್ಟ್ ರೀಸೆಂಟ್ ಟ್ರೂ, ಫೈನ್. ಇಲ್ಲಿ ಓನರ್ ಇದೆಯಲ್ಲ, ಯು ಕ್ಯಾನ್ ಕೀಪ್ ದಿಸ್ ಓನರ್, ಲೈಕ್ ಇದು ನಿಮ್ಮ ಅಕೌಂಟ್ ಇದೆಯಲ್ಲ, ಗೋ ಟು ದಿಸ್ ಥಿಂಗ್, ಇದು ನಿಮ್ಮ ಅಕೌಂಟ್ ID. ಈ ಅಕೌಂಟ್ IDನ ಕಾಪಿ ಮಾಡ್ಕೊಳ್ಳಿ. ಸೊ ಯು ಕ್ಯಾನ್ ಜಸ್ಟ್ ಗಿವ್ ದಟ್ ಅಕೌಂಟ್ ID. ಆ್ಯಂಡ್ ಅಕೌಂಟ್ ID ಆದಮೇಲೆ ಅಂದರೆ ಲೈಕ್ ಓನರ್ ನೀವು ಇಲ್ಲಿ ನೇಮ್ ಕೂಡ ಕೊಟ್ಕೊಳ್ಬೋದು, ಇಟ್ಸ್ ಯುವರ್ ವಿಶ್, ಆಯಿತಾ. ಇದೇನು ಅಂತ ಮ್ಯಾಟರ್ ಆಗಲ್ಲ ಇಲ್ಲಿ. ಆ್ಯಂಡ್ ಇಲ್ಲಿ ನೋಡಿ ಫಿಲ್ಟರ್ಸ್.
ಈ ಫಿಲ್ಟರ್ ಕಾಲಮಲ್ಲಿ ನನಗೇನೆಂದರೆ ನೇಮ್ ಅಂತಲೇ ಇರಲಿ, ವ್ಯಾಲ್ಯೂಸ್ ಉಬಂಟು ನನಗೆ ಎಚ್ ವಿ ಎಮ್ ಎಸ್ ಎಸ್ ಡಿ ಇದೆ. ಇಲ್ಲಿ ನಾನು ಪೂರ್ತಿ ಉಬಂಟು ನನಗೆ ಸೀರೀಸ್ ಬೇಡ. ಲೆಟ್ಸ್ ಸೇ ಇಫ್ ಐ ಗೋ ಹಿಯರ್, ಯಾವುದಾದ್ರೂ ಎ ಎಮ್ ಐ ಕೆಟಲಾಗ್ನ ನೋಡೋದಾದರೆ, ಈ ಎ ಎಮ್ ಐ ಕೆಟಲಾಗಲ್ಲಿ ನೋಡಿ ಯಾವ ಥರ ಬರುತ್ತೆ ಅಂತಂದರೆ ಉಬಂಟುದಲ್ವಾ. ಉಬಂಟು ನೋಡಿದ್ರೆ ಈ ಥರ ಉಬಂಟು ಸರ್ವರ್ ಎಚ್ ವಿ ಎಮ್ ಎಸ್ ಎಸ್ ಡಿ ವ್ಯಾಲ್ಯೂಮ್ ಟೈಪ್ ಅಂತ ಬರ್ತಾ ಇದೆ. ಸೊ ನನಗೇನು ಬೇಕು ಅಂತ ಹೇಳಿದ್ರೆ 2404 ಬೇಕಾಗಿರೋದು. ಸೊ ಗೋ ಬ್ಯಾಕ್ ಇಲ್ಲಿಗೆ, ನಾನೇನು ಹೇಳ್ತೀನಿ ಅಂದರೆ ಎಚ್ ವಿ ಎಮ್ ಎಸ್ ಎಸ್ ಡಿನೇ ಇರಲಿ, ಆದರೆ ಇಲ್ಲಿ ಫೋಕಲ್ ಅಂತಿದೆಯಲ್ಲ, ಫೋಕಲ್ ಬೇಡ ನನಗೆ. ಆ್ಯಂಡ್ ಇಲ್ಲಿ ಈ ಥರ ಫೆಚ್ ಆಗಬೇಕು ಅಂತ 2404 ಇದೆಯಲ್ಲ, ಆ್ಯಂಡ್ ಇಲ್ಲಿ AMD64 ಸರ್ವರ್ಸ್ ಬೇಕು. AMD64 ಅಂದರೆ ಇಲ್ಲಿಗೆ ಹೋದರೆ ಈ AMD ಅಥವಾ ARM ಅಥವಾ ಇದು 64 ಬಿಟ್ ನನಗೆ ಬೇಕು ಅಂತ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಇದು ನೋಡಿ, ಇದನ್ನು ನಾನು ಹೇಳ್ತಾ ಇರೋದು, ಆಯಿತಾ. ಸೊ ಈ ಥರ ನಾನು ಹೇಳ್ತಾ ಇದ್ದೀನಿ. ಸೊ ಈ ಥರ ಹೇಳ್ತಾ ಇದ್ದೀನಿ ಅಂದಮೇಲೆ, ಸೊ ನೆಕ್ಸ್ಟ್ ಥಿಂಗ್ ನನಗೇನು ಬೇಕು ಅಂತ ಹೇಳಿದ್ರೆ ಇದಾಯಿತು. ದೆನ್ ವರ್ಚುವಲೈಸೇಷನ್ ಟೈಪ್ ಬಂದು ಹೆಚ್ ವಿ ಎಮ್ ಇರಬೇಕು, ಬಿಕಾಸ್ ಇಫ್ ಯು ಸಿ ಹಿಯರ್ ಎಲ್ಲನೂ ಕೂಡ ಹೆಚ್ ವಿ ಎಮ್ ಅಲ್ಲೇ ಇದೆ, ಆಯಿತಾ. ಸೊ ಹಾಗಾಗಿ 2404 ನಾನು ಚೂಸ್ ಮಾಡಿದ್ದೀನಿ. ವರ್ಚುವಲೈಸೇಷನ್ ಟೈಪ್ ಇದೆ, ಸಾಕು, ಐ ಥಿಂಕ್ ಇಷ್ಟು. ಈಗ ಔಟ್ಪುಟ್ ಬ್ಲಾಕ್ ಏನು ಮಾಡುತ್ತೆ, ಇಲ್ಲಿ ಡೇಟಾ, ಓಕೆ, ಡೇಟಾ ಬ್ಲಾಕ್ ಈ AWS AMI, ಅದರಲ್ಲಿ ಉಬಂಟು, ಈ ಉಬಂಟುನ ಫೆಚ್ ಮಾಡಿ ನನಗೆ ಇದರ ಔಟ್ಪುಟ್ ಏನು ಅಂತ ಕೊಡುತ್ತೆ. ಅರ್ಥ ಆಯ್ತಲ್ಲ. ಈಗ ನಾವೇನು ಮಾಡ್ತಾ ಇದ್ದೀವಿ ಈ ಔಟ್ಪುಟ್ ಬ್ಲಾಕಲ್ಲಿ, ಈ ಫಸ್ಟ್ ಔಟ್ಪುಟ್ ಬ್ಲಾಕಲ್ಲಿ ವಾಟ್ ಐ ವಾಂಟ್ ಇಸ್ ಉಬಂಟು ಬೇಕು. ನಾನು ಉಬಂಟು ಐ ಡಿನ ನಾನು ಚೂಸ್ ಮಾಡ್ತೀನಿ. ಇಫ್ ಐ ಕ್ಲಿಕ್ ಆನ್ ದಿಸ್, ನೋಡಿ ಇಷ್ಟೆಲ್ಲ ಆಪ್ಷನ್ಸ್ಗಳಿದ್ದಾವೆ. ನನಗೆ ಇದರಲ್ಲಿ ಉಬಂಟು ಐ ಡಿ ಸಿಕ್ಕಿದ್ರೆ ಸಾಕು, ವಿಲ್ ಗೆಟ್ ಟು ನೋ ಅವರ್ AMI ID, ಆಯಿತಾ. ಸೊ ದಿಸ್ ಈಸ್ ಹೌ ಐ ಆಮ್ ಗೆಟಿಂಗ್ ಮೈ. ಈಗ ಲೆಟ್ಸ್ ಪ್ಲ್ಯಾನ್ ಇಟ್, ನೋಡೋಣ ಈಗ ಈ ಇದರಲ್ಲಿ ಯಾವ ಐ ಡಿ ಬರುತ್ತೆ ಅನ್ನೋದನ್ನು ಪ್ರಿಂಟ್ ಮಾಡೋಣ. ಸೊ ಸೇವ್ ಮಾಡ್ಕೊಳ್ಳಿ, ಓಕೆ, ಸೇವ್ ಮಾಡ್ಕೊಳ್ಳಿ, ಇದು ಹಾಗೆ ಇರಲಿ. ದೆನ್ ಆಮೇಲೆ ನಾವು ಅದನ್ನು ಕಾಲ್ ಮಾಡ್ಬೋದು ಆ ಪರ್ಟಿಕ್ಯುಲರ್ ಬ್ಲಾಕಲ್ಲಿ. ಈಗ ನಾನು ಹೇಳ್ತೀನಿ ಟೆರಾಫಾರ್ಮ್ ಪ್ಲ್ಯಾನ್ ಮಾಡೋಣ. ಓಕೆ, ನೋ ನೀಡ್ ಟು ಎಕ್ಸಿಕ್ಯೂಟ್. ಪ್ಲ್ಯಾನ್ ಮಾಡಿದ್ರೆ ಔಟ್ಪುಟ್ ಬ್ಲಾಕ್ ಇದೆಯಲ್ಲ, ಈ ಔಟ್ಪುಟ್ ಬ್ಲಾಕ್ ಪ್ರಿಂಟ್ ಆಗಬೇಕು ಅಷ್ಟೇ ನನಗೆ. ಓಕೆ, ಸೊ ಇಲ್ಲಿ ಏನಾಗುತ್ತೆ, ಪ್ಲೀಸ್ ಚೇಂಜ್ ಯುವರ್ ಸರ್ಚ್ ಕ್ರೈಟೀರಿಯಾ ಅಂತ ಹೇಳ್ತಾ ಇದೆ. ಕ್ವೇರಿ ರಿಟರ್ನ್ ನೋ ರಿಸಲ್ಟ್ ಅಂದರೆ ಈ ಪರ್ಟಿಕ್ಯುಲರ್ ಇದರಲ್ಲಿ ಯಾವುದೇ ಥರ ರಿಸಲ್ಟ್ ಸಿಗ್ತಿಲ್ಲ ಅಂತ ಹೇಳ್ತದೆ. ವಿತ್ ಡೇಟಾ ಉಬಂಟು AMD64 ಅಂತಿದೆಲ್ಲ, ಮೇ ಬಿ ಅದು ತುಂಬ ಓಲ್ಡ್ ಆಯಿತಾ ಅಂತ. ರೂಟ್ ಬ್ಲಾಕ್ ಇದರಲ್ಲಿ ವಾಟ್ ಈಸ್ ಅ ಬ್ಲಾಕ್, ಇಲ್ಲಿ ಉಬಂಟು ಸರ್ವರ್ LDS ವ್ಯಾಲ್ಯೂಮ್ ಟೈಪ್ ಅಂತ ಇದಲ್ಲ. ಓಕೆ, ಸೊ ಈ AMD ಸರ್ವರಲ್ಲಿ ಲೆಟ್ಸೆ ನಾನು ಇಷ್ಟನ್ನು ತೆಗಿತೀನಿ, ಇಷ್ಟನ್ನು ಲೈಕ್ ಸ್ಟಾರ್ ಅಂತ ಕೊಡೋಣ. ಉಬಂಟು HVMSSD. ಈಗ ಲೆಟ್ಸ್ ಟ್ರೈ ಟು ಬಿಲ್ಡ್ ಇಟ್. ಲೆಟ್ಸ್ ಏನು ಪ್ಲ್ಯಾನ್ ಬೀಳುತ್ತೆ ಅಂತ. ಓಕೆ, ಫಸ್ಟ್ ನನಗೆ ಪ್ಲ್ಯಾನ್ ಬಂತು ಅಂತಂದರೆ, ನನಗೆ AMI ID ಬಂತು ಅಂದರೆ ದೆನ್ ವಿ ಕ್ಯಾನ್ ಇದು ಮಾಡ್ಬೋದು. ಸರ್ಚ್ ಕ್ರೈಟೀರಿಯಾ ಅಂತ ಹೇಳ್ತಿದೆಯಲ್ಲ, ಲೆಟ್ಸಿ ಏನು ಸರ್ಚ್ ಮಾಡ್ಬೋದು ನಾನು ಅಂತ. ನೋಡಿ ಇಲ್ಲಿ ಏನು ಪ್ರಾಬ್ಲಮ್ ಗೊತ್ತಾ, ಆ್ಯಕ್ಚುಲಿ ಉಬಂಟು ಇಲ್ಲಿ ಪ್ರಾಬ್ಲಮ್ ಏನಂದರೆ, ಇದು ಓನರ್ ಅಂತಿದೆಯಲ್ಲ, ಇದು ನನ್ನ ಅಕೌಂಟ್ ಐ ಡಿ ಅಂತ ಹೇಳೋದಲ್ಲ. ಇಟ್ಸ್ ನಾಟ್ ಮೈ ಅಕೌಂಟ್ ಐ ಡಿ, ದಿಸ್ ಈಸ್ ಅಮೆಝನ್ನ ಒಂದು ಐ ಡಿ ಹಾಕಬೇಕಾಗತ್ತೆ. ಅಂದರೆ ಲೈಕ್ ಆ ಉಬಂಟುನ ಒಂದು ಐ ಡಿ ಆಗಬೇಕಾಗತ್ತೆ. ಯಾಕೆಂದರೆ ಉಬಂಟು ಓನರ್ ಐ ಡಿ ಬಂದುಬಿಟ್ಟೆ ಡಿಫ್ರೆಂಟ್ ಇರುತ್ತೆ. ಸೊ ಇಫ್ ಯು ಸಿ, ನಾವು ಆಗಲೇ ಇಲ್ಲಿ ಹೋಗಿದ್ವಲ್ಲ ಅಮೆಝಾನ್ ವೆಬ್ ಸರ್ವಿಸಲ್ಲಿ, ಇದು ಉಬಂಟು ಬೇಸಿಕಲಿ ದ ಓನರ್ ಆಫ್ ಉಬಂಟು ಈಸ್ ನಾಟ್ AWS. ದಿ ಇಮೇಜ್ ಈಸ್ ಉಬಂಟು ಇದು, ಬಟ್ ನಾಟ್ ದಿಸ್ ಸರ್ವರ್ ಅಂತ ಹೇಳ್ತಿದ್ದಲ್ಲ, ದಟ್ ಈಸ್ ಫೈನ್. ಸೊ ಈ ಪರ್ಟಿಕ್ಯುಲರ್ ಓನರ್ಸ್ ಅಂತಿದೆಯಲ್ಲ, ಇದನ್ನು ಸೇಮ್ ಇದೇನು ಐ ಡಿ ಇದೆ ಇದೇ ಐ ಡಿ ಇರಬೇಕು. ಇದು ಉಬಂಟುದ ಐ ಡಿ, ಆಯಿತಾ. ಸೊ ಮೈ ಬ್ಯಾಡ್, ನಾನು ಆಗಲೇ ನನ್ನ ಅಕೌಂಟ್ ಐ ಡಿ ಅಂತ ಹೇಳೋಣಲ್ಲ, ದ್ಯಾಟ್ ಈಸ್ ರಾಂಗ್, ಆಯಿತಾ. ಈಗ ಲೆಟ್ಸ್ ಎ ಟೆರಾಫಾರ್ಮ್ ಪ್ಲಾನ್, ಲೆಟ್ಸ್ ಸಿ ಈಗ ಬಿಲ್ಡ್ ಆಗುತ್ತಾ ಅಂತ. ಓಕೆ, ಸ್ಟಿಲ್ ಬರಲಿಲ್ಲ ರಿಸಲ್ಟ್. ಓಕೆ, 1 ಸೆಕೆಂಡ್, ಲೆಟ್ಸ್ ಟೇಕ್ ಆರ್ ಬ್ಲಾಕ್ ಒನ್ಸ್ ಅಗೇನ್. ಓಕೆ, ಸ್ವಲ್ಪ ಚೇಂಜಸ್ ಆಯ್ತಲ್ಲ,
ಐ ಆಮ್ ಚೇಂಜಿಂಗ್ ಮೈ ಬ್ಲಾಕ್. ಇದೊಂದು ಮಾತ್ರ ನಾನು ಸ್ಟಾರ್ ಕೊಡ್ತೀನಿ. ಸೊ ನೋಡೋಣ ಅದೇ ಇದೆಯಾ ಅಥವಾ ಬೇರೆ ಹಾಕಬೇಕಾ ನಾನು ಚೆಕ್ ಮಾಡ್ತೀನಿ. ಸೊ ಇದಾದಮೇಲೆ ಡಾಟ್ ಐ ಡಿ. ಓಕೆ, ಲೆಟ್ಸ್ ಫಿಗರ್ ಔಟ್ ಯಾಕೆ ಈ ಥರ ಆಗುತ್ತೆ ಅಂತ. ಸೊ ಇದು ಸರ್ಚ್ ಕ್ರೈಟೀರಿಯಾ ಎಲ್ಲ ಅಲ್ವಾ. ಸೊ ಹಾಗಾದರೆ ನಾನು ಏನು ಹೇಳ್ತೀನಿ ಅಂದರೆ, ಈ ವ್ಯಾಲ್ಯೂಸ್ದೇ ಪ್ರಾಬ್ಲಮ್ ಅಂದರೆ ನಾನು ಸರ್ಚ್ ಮಾಡ್ತಿರೋ ರೀತಿ ಕರೆಕ್ಟಾಗಿಲ್ಲ ಅಂತ ನನ್ನ ಗೆಸ್. ಸೊ ದಿಸ್ ಐ ಆಮ್ ಗೋಯಿಂಗ್ ವಿತ್ AMD 64. ಓಕೆ, ಜಸ್ಟ್ ಗಿವ್ ಮಿ ಸೆಕೆಂಡ್. ನಾನು ಇದನ್ನು ಲೆಟ್ ಮೀ ಪ್ಲ್ಯಾನ್ ಇನ್ ಅ ಡಿಫ್ರೆಂಟ್ ವೇ. ಸೊ ಸೇವ್ ಇಟ್. ಈಗ ನೋಡೋಣ. ಐ ಜಸ್ಟ್ ವಾಂಟೆಡ್ ಟು ಟೆಸ್ಟ್ ಇದು ವರ್ಕ್ ಆಗುತ್ತಾ ಇಲ್ವಾ ಅಂತ. ಇಲ್ಲ ಅಂತಂದರೆ ಪ್ರಾಪರ್ ನಾವು ಆ ವ್ಯಾಲ್ಯೂ, ಆ ಫಿಲ್ಟರ್ ಟ್ಯಾಗ್ ಇದೆಯಲ್ಲ, ಆ ಫಿಲ್ಟರ್ ಟ್ಯಾಗ್ನ ನಾವು ಪ್ರಾಪರಾಗಿ ಫಿಗರ್ ಔಟ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಇಟ್ ವೋಂಟ್ ವರ್ಕ್. ಸೊ ಇಟ್ಸ್ ನಾಟ್ ವರ್ಕಿಂಗ್ ಅಲ್ವಾ, ಸ್ಟಿಲ್ ಆಗ್ತಿಲ್ಲ ಅಲ್ವಾ. ಸೊ ನಾನೇನು ಮಾಡ್ತೀನಿ ಇಲ್ಲಿ ನೋಡಿ, ಈ ಪರ್ಟಿಕ್ಯುಲರ್ ಬ್ಲಾಕ್ ಏನಿದೆ ಅಲ್ಲ, ಇನ್ನೂ ಪ್ರಾಪರಾಗಿ ಫಿಲ್ಟರ್ ಔಟ್ ಮಾಡೋಣ. ಈ ವ್ಯಾಲ್ಯೂ ಏನಿದೆ, ಈ ವ್ಯಾಲ್ಯೂ ಇಷ್ಟನ್ನು ತೆಗೆಯೋಣ. ಓಕೆ, ಲೆಟ್ಸ್ ಟ್ರೈ ಟು ಫಿಗರ್ ಔಟ್ ಯಾವ ಥರ ಫಿಲ್ಟರ್ ಕ್ರೈಟೀರಿಯಾ ಬೇಕು ಅಂತ. ಸ್ಟಾರ್ ಉಬಂಟು ಹಾಕಿದ್ದೀನಿ, ನೋಬಲ್ ಹಾಕಿದ್ದೀನಿ, AMD 64. ಸೊ ಎಲ್ಲ ಕಡೆ ಅಂದರೆ ಈ ಕಡೆ ಆ ಕಡೆ ರೆಜೆಕ್ಟ್ಸ್ ಏನಿದೆಯೋ ಅದನ್ನು ಕೂಡ ನಾನು ಕನ್ಸಿಡರ್ ಮಾಡ್ತಾಯಿದ್ದೀನಿ. ಆ್ಯಂಡ್ ವರ್ಚುಲೈಸೇಷನ್ ಟೈಪ್ ಒಂದು HVM ಇದೆ. ಆ್ಯಂಡ್ ವಿಲ್ ಆ್ಯಡ್ ಒನ್ ಮೋರ್ ಫಿಲ್ಟರ್. ಏನಕ್ಕೆ ಫಿಲ್ಟರ್ ಬೇಕು ಅಂತ ಹೇಳ್ತೀನಿ ನಾನು. ಲೆಟ್ಸ್ ಸಿ ಇದು ವರ್ಕ್ ಆಗುತ್ತಾ ಅಂತ ನೋಡೋಣ. ಸೊ ವರ್ಚುಲೈಸೇಷನ್ ಟೈಪಲ್ಲಿ ಆರ್ಕಿಟೆಕ್ಚರ್ ಬಂದು ನಾನು ಇಲ್ಲಿ ಡಿಫೈನ್ ಮಾಡ್ತಾ ಇದ್ದೀನಿ. ಓಕೆ, ಆರ್ಕಿಟೆಕ್ಚರ್. ಈ ಆರ್ಕಿಟೆಕ್ಚರಲ್ಲಿ ಆ್ಯಂಡ್ HVM ಇದೆಯಲ್ಲ, HVM ಬೇಡ, ನಮಗೆ ಯಾವ ಆ್ಯಕ್ಚುಲ್ ಇದು ಬೇಕೋ ಅದನ್ನು ಹಾಕ್ಕೊಳ್ಳೋಣ. ಸೊ ಇದು ಫಿಲ್ಟರ್ ಟೈಪ್ ಅಂತ ಹೇಳ್ತಾ ಇದ್ದೀನಿ ನಾನು. ಓಕೆ, ಸೇವ್ ಇಟ್. ಲೆಟ್ಸ್ ಸಿ. ಬಿಕಾಸ್ ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ, ಬೇಸ್ಡ್ ಆನ್ ಅ ರೀಜನ್ ನಮಗೆ ಆ ಪರ್ಟಿಕ್ಯುಲರ್ AMI ID ಅಥವಾ ಆ ಪಾತ್ ಏನು ನಾವು ಡಿಫೈನ್ ಮಾಡೋದಲ್ಲ, ಅದು ಮೇ ಬಿ ಇಲ್ಲದೆ ಇರಬಹುದು. ಓಕೆ, ಸೊ ನಮ್ಗೆ ಏನೇ ಪ್ರಾಬ್ಲಮ್ ಆದರೂ ವಿಲ್ ಟ್ರೈ ಟು ಫಿಗರ್ ಔಟ್. ಓಕೆ, ಫೈನಲಿ ನಾನೇನು ಮಾಡಿದೆ ಅಂತ ಹೇಳಿದ್ರೆ, ಆಗಲೇ ನಾನು ಯೂಸ್ ಮಾಡ್ತಿದ್ದಿದ್ದು ಪಾತ್ ಎಲ್ಲಿಂದ ನಾನು ಸ್ಟ್ಯಾಕ್ ಓವರ್ ಫ್ಲೋ ಇಂದ ಕಾಪಿ ಮಾಡ್ಕೊಂಡಿದ್ದ ಪಾತು ಕರೆಕ್ಟಾಗಿ ವರ್ಕ್ ಆಗಲಿಲ್ಲ. ಅದಕ್ಕೆ ನಾನು ಏನು ಮಾಡಿದೆ, ಸ್ಟಾರ್ ಅಂತ ಹಾಕಿ ಮಧ್ಯದಲ್ಲಿ ಉಬಂಟು ನೋಬಲ್ ಇಮೇಜ್ನ ಹಾಕಿದ್ದೀನಿ. ಸೊ ಅದರಿಂದ ನಿಮಗೆ ಈ ಪರ್ಟಿಕ್ಯುಲರ್ ಈ ಪರ್ಟಿಕ್ಯುಲರ್ ಟೆಸ್ಟ್ AMI ಅನ್ನೋ ಔಟ್ಪುಟ್ ಬಂದಿದೆ ನನಗೆ. ಸೊ ಹಾಗಾದರೆ ಈ ಔಟ್ಪುಟ್ನ ನನ್ನ ಒಂದು ಇನ್ಸ್ಟೆನ್ಸಲ್ಲಿ ಹೇಗೆ ಕಾಲ್ ಮಾಡೋದು, ಆಯಿತಾ? ದಿಸ್ ಇಸ್ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್. ಹಾಗಾದರೆ ಇನ್ಸ್ಟೆನ್ಸಲ್ಲಿ ಹೆಂಗೆ ಕಾಲ್ ಮಾಡ್ತೀರಾ ನೀವು? ಆಲ್ರೆಡಿ ನಾವು ಇದನ್ನೆಲ್ಲ ನೋಡಿದ್ದೀವಿ, ಎಲ್ಲಿ ಡೇಟಾ ಬ್ಲಾಕ್ಸ್ಗಳಲ್ಲಿ ಹೇಗೆ ಕಾಲ್ ಮಾಡೋದು ಅಂತೆಲ್ಲ. ಈಗಲೂ ಕೂಡ ನಾನು ಅದೇ ಥರ ಕಾಲ್ ಮಾಡ್ತೀನಿ. ಸೊ ವಾಟ್ ವಿ ಕ್ಯಾನ್ ಡೂ ಅಂತಂದರೆ, ನೋಡಿ ಇದು ಔಟ್ಪುಟ್ ಅಲ್ವಾ. ಈಗ ಇದರ AMI ID-ನ ಗೋ ಬ್ಯಾಕ್ ಹಿಯರ್. ಈ AMI ಬದಲಿಗೆ ನಾನೇನು ಹೇಳ್ತಾ ಇದ್ದೀನಿ, ಐ ವಿಲ್ ಕ್ಯಾನ್ಸಲ್ ಔಟ್ ದ್ಯಾಟ್ ಆ್ಯಂಡ್ ಕ್ಯಾನ್ಸಲ್ ಔಟ್ ಮಾಡಿಬಿಟ್ಟು ಆ ID-ನ ನಾನು ಇಲ್ಲಿ ಕಾಲ್ ಮಾಡಬೇಕು. ನಾರ್ಮಲಾಗಿ ಹೆಂಗೆ ಕಾಲ್ ಮಾಡ್ತೀವಿ, ಇಲ್ಲಿ ಡೇಟಾ ಬ್ಲಾಕಲ್ಲಿ ಈ AWS AMI ID ಉಬಂಟು ಏನಿದೆ ಅದರ ID-ನ ಇಲ್ಲಿಂದ ಕಾಲ್ ಮಾಡು ಅಂತ ಹೇಳ್ತಾ ಇದ್ದೀನಿ. ಸೊ ದಿಸ್ ಈಸ್ ಹೌ. ನೋಡಿ ಈ ಕಂಡೀಷನಲ್ಲಿ ಏನಾಯಿತು ನಮಗೆ, ನಾನು ಇಲ್ಲಿಂದ ಇಲ್ಲಿ ಸ್ಪೇಸಸ್ ರಿಮೂವ್ ಮಾಡ್ತೀನಿ. ಓಕೆ, ಸ್ಪೇಸಸ್ ರಿಮೂವ್ ಮಾಡಿದೆ. ನೋಡಿ ಈ ಕೇಸಲ್ಲಿ ಏನಾಗ್ತಾ ಇದೆ, ನನಗೆ ಈ AMI ID ಯಾವುದಾದ್ರೂ AMI ID ಆಗಿರಲಿ, ಆ ರೀಜನಲ್ಲಿ ಆ ಪರ್ಟಿಕ್ಯುಲರ್ AMI ID-ಇಂದನೇ ರಿಫ್ರೆಶ್ ಆಗುತ್ತೆ. ನಾವು ಲೆಟ್ಸೆ ಟೆರಾಫಾರ್ಮ್ ಪ್ಲ್ಯಾನ್ನ ಎಕ್ಸಿಕ್ಯೂಷನ್ ಮಾಡೋಣ. ಈಗ ಯಾವ ರೀತಿ ID ರಿಫ್ರೆಶ್ ಆಗುತ್ತೆ ಅಂತ, ಆಯಿತಾ? ಅಂದರೆ ಇದು ಡೈನಮಿಕ್ಕಾಗಿ ನಾನು ಫೆಚ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ, ಆಯಿತಾ? ರಿಫ್ರೆಶ್ ಆಯಿತು, ರಿಫ್ರೆಶ್ ಆಗ್ತಾ ಇದೆ. ಸೊ ಚೇಂಜಸ್ ಅದು ಔಟ್ಪುಟ್. ಈಗ ಪರ್ಟಿಕ್ಯುಲರ್ ಆಗಿ ನನಗೆ ಈ AMI ID ತೊಗೊಂಡಿದೆ. ಇಫ್ ಐ ಅಪ್ಲೈ, ಆ ಪರ್ಟಿಕ್ಯುಲರ್ AMI ಅನ್ನೋದು ಚೂಸ್ ಆಗಿ ಡಿಪ್ಲಾಯ್ ಆಗುತ್ತೆ. ಈ ಥರ ನಾವು ಫಿಲ್ಟರ್ ಔಟ್ ಮಾಡ್ಕೊಳ್ಬೋದು. ಇಟ್ ಮೈಟ್ ಬಿ ಈಗ ಬೇರೆ ತೋರಿಸ್ತಿರ್ಬೋದು ಇಲ್ಲಿ AMI ID, ಬಟ್ ಇನ್ ಜನರಲ್ ಆಗಿ ಈ ವ್ಯಾಲ್ಯೂ, ಈ ಫಿಲ್ಟರ್ ವ್ಯಾಲ್ಯೂ ಇದೆಯಲ್ಲ, ಈ ವ್ಯಾಲ್ಯೂನ, ಈ ರಿಜೆಕ್ಟ್ಸ್ನ ನಾವು ಕರೆಕ್ಟಾಗಿ ಕೊಟ್ಟರೆ ಆಟೋಮೆಟಿಕಲಿ ನಮ್ಮ ಒಂದು AMI ಏನಿರುತ್ತೆ ಅದು ಈಸಿಯಾಗಿ ಫೆಚ್ ಮಾಡ್ಬೋದು,
ಆಯಿತಾ. ದಿಸ್ ಇಸ್ ಒನ್ ಎಕ್ಸಾಂಪಲ್ ವೇರ್ ಯು ಕ್ಯಾನ್ ಯುಟಿಲೈಸ್ AMI ಯಾವ ರೀತಿ ಫಿಲ್ಟರ್ ಔಟ್ ಮಾಡೋದು. ಸೊ ಇಂಟರ್ವ್ಯೂಸಲ್ಲಿ ಕೂಡ ಹೇಗೆ ಫಿಲ್ಟರ್ ಔಟ್ ಮಾಡ್ತೀರಾ ಅಂತ ಹೇಳಿದ್ರೆ ದಿಸ್ ಇಸ್ ಯು ಕ್ಯಾನ್ ಫಿಲ್ಟರ್ ಔಟ್. ಡೇಟಾ ತೊಗೊಳ್ತೀವಿ, AWS AMI ಉಬಂಟು ಮೋಸ್ಟ್ ರೀಸೆಂಟು. ಈ ಬ್ಲಾಕ್ನ ನಾನು ಬರೆದಿದ್ದಲ್ಲ, ಐ ಕಾಪಿಡ್ ಫ್ರಮ್ ಇಂಟರ್ನೆಟ್. ಕೆಲವೊಮ್ಮೆ ಎಲ್ಲನೂ ಕೂಡ ನೆನ್ಪಿಟ್ಕೊಳ್ಳೋಕ್ಕಾಗೋದಿಲ್ಲ ಅಲ್ವಾ. ಸೊ ಅಂಥ ಟೈಮಲ್ಲಿ ವಿ ಶುಡ್ ನೋ ಹೌ ಟು ಸರ್ಚ್. ಸೊ ಅದರಿಂದ ನಾನು ಈ ಸರ್ಚ್ ಪ್ಯಾಟರ್ನ ತೋರಿಸಿದ್ದು. ಆ್ಯಂಡ್ ಯಾವ್ಯಾವ ಇಶ್ಯೂಸ್ಗಳು ಬಂತು ಆ ಇಶ್ಯೂಸ್ಗಳನ್ನ ನಾವು ಒನ್ ಬೈ ಒನ್ ನಾವು ಸಾಲ್ವ್ ಮಾಡ್ತಾ ಬಂದ್ವಿ. ಓಕೆ, ಸೊ ಹಾಗೆ ದಿಸ್ ಈಸ್ ಒನ್ ವೇ ಆಫ್ ಡೂಯಿಂಗ್ ಥಿಂಗ್ಸ್. ಸಪೋಸ್ ಈಗ ನನಗೆ ಅಕೌಂಟ್ ಇನ್ಫಾರ್ಮೇಷನ್ ತಿಳ್ಕೊಬೇಕು ಅಂತ ಅಂದ್ಕೊಳ್ಳೋಣ, ಆಯಿತಾ. ಅಕೌಂಟ್ ಇನ್ಫಾರ್ಮೇಷನ್ ಹೇಗೆ ತಿಳ್ಕೊಳ್ತೀವಿ ನಾರ್ಮಲಾಗಿ? ಸೊ ಲೆಟ್ಸ್ ಗೋ ಟು ಇದರಲ್ಲಿ ಬ್ರೌಸರಿಗೆ ಹೋಗಿ, ಇಲ್ಲಿ ನನಗೆ ಲುಕ್ ಫಾರ್ AWS ಕಾಲರ್ ಐಡೆಂಟಿಟಿ. ಓಕೆ, ಇದು ಈ ಡೇಟಾ ಸೋರ್ಸ್ ಇದೆಯಲ್ಲ, ಇದು ಡೇಟಾ ಸೋರ್ಸ್. ಈ ಡೇಟಾ ಸೋರ್ಸಲ್ಲಿ ಯು ಕ್ಯಾನ್ ಗೆಟ್ ಯಾವ ARN ಯಾವಿದು ಅನ್ನೋದನ್ನೆಲ್ಲ ನಾವು ಇಲ್ಲಿಂದನೇ ಡೈರೆಕ್ಟಾಗಿ ಕಾಪಿ ಮಾಡ್ಕೋಬೋದು. ಅಂದರೆ ಲೈಕ್ ಅಕೌಂಟ್ ಇನ್ಫಾರ್ಮೇಷನ್. ಸೊ ನಾನು ಕಾಪಿ ಮಾಡ್ಕೊಳ್ತೀನಿ ಎಲ್ಲ. ಸೊ ಗೋ ಬ್ಯಾಕ್ ಟು ಅವರ್ ವಿಷುವಲ್ ಸ್ಟುಡಿಯೋ ಕೋಡ್. ನಾನಿಲ್ಲಿ ಔಟ್ಪುಟ್ಗಿಂತ ಮುಂಚೆ ಹಾಕ್ತೇನೆ, ಆಯಿತಾ. ಸೊ ನನಗೆ ಈಗ ಈ ಔಟ್ಪುಟ್ ಬ್ಲಾಕಲ್ಲಿ ಐ ವಿಲ್ ಗೆಟ್ ಟು ನೋ ಆಲ್ ದಿ ಡೀಟೇಲ್ಸ್. ಸೊ ನಾನು ಹೇಳ್ತೀನಿ, ಗೋ ಬ್ಯಾಕ್, ಇಲ್ಲಿ ಟೆರಾಫಾರ್ಮ್ ಪ್ಲ್ಯಾನ್ ಮಾಡಿ. ಸೊ ಆಬ್ವಿಯಸ್ಲಿ ಟೆರಾಫಾರ್ಮ್ ಪ್ಲ್ಯಾನಲ್ಲಿ ನನಗೆ ಔಟ್ಪುಟ್ ಗೊತ್ತಾಗುತ್ತಲ್ಲ, ಸೊ ಅದಕ್ಕೆ ನಾನು ಎಕ್ಸಿಕ್ಯೂಷನ್ ಮಾಡ್ತಿಲ್ಲ. ಎವ್ರಿಥಿಂಗ್ ಐ ಆಮ್ ಟ್ರೈಂಗ್ ಟು ಗೆಟ್ ದಿ ಡೀಟೇಲ್ಸ್. ಓಕೆ, ಈವನ್ ನೋಡಿ, ಈಗ ಅಕೌಂಟ್ ID ಇದು, ಕಾಲರ್ APRN ಇದು, ಕಾಲರ್ ಯೂಸರ್ ಇದು, ಟೆಸ್ಟ್ ID ಇದು, ನಾನು ಚೂಸ್ ಮಾಡಿದ ಎಲ್ಲ ಔಟ್ಪುಟ್ಗಳು ನನಗೆ ಬರ್ತಾ ಇದೆ. ಅಂದರೆ ವೇ ಆಫ್ ಯೂಸಿಂಗ್ ಅ ಡೇಟಾ ಬ್ಲಾಕ್, ಇಲ್ಲಿ ಡೇಟಾ ಸೋರ್ಸ್ ಹೇಗೆ ನಾವು ಡೇಟಾ ಸೋರ್ಸ್ ಮಾಡ್ತೀವಿ ಅನ್ನೋದು, ಹೇಗೆ ಎಕ್ಸ್ಟರ್ನಲಿ ಮ್ಯಾನೇಜ್ಡ್ ಇನ್ಫ್ರಾಸ್ಟ್ರಕ್ಚರ್ನ ನಾವು ಇಲ್ಲಿ ಕಾಲ್ ಮಾಡಿ ನಾವು ಯೂಸ್ ಮಾಡ್ಕೊಳ್ತಾ ಇದ್ದೀವಿ ಅನ್ನೋದನ್ನೇ ಇದು ಎಕ್ಸಾಂಪಲ್, ಆಯಿತಾ. ಹಾಗೆ ಸಪೋಸ್ ಲೆಟ್ಸೆ ನಾನು VPC ಅಥವಾ ಲೆಟ್ಸೆ ನಾನು ಐ ವಾಂಟೆಡ್ ಟು ಫಿಗರ್ ಔಟ್ AWS ರೀಜನ್, ಆಯಿತಾ. ಆ AWS ರೀಜನ್ ಕೂಡ ನನಗೆ ಆಟೋಮೆಟಿಕಲಿ ಬರಬೇಕು. ಅದು ಕೂಡ ಸಿಂಪಲ್. ಡೇಟಾ ಬ್ಲಾಕ್ ಹಾಕ್ತೀವ, ನನಗೆ AWS ರೀಜನ್ ಬೇಕಾ, AWS_region, ಆಯಿತಾ. ಈ ರೀಜನಲ್ಲಿ ನಾನೇನು ಮಾಡ್ತೀನಿ, AWS ರೀಜನಲ್ಲಿ ಐ ನೀಡ್ ಸೇಮ್ ಕರೆಂಟ್ ಅಂತ ಕೊಡಿ. ಹೇಗೆ ನಾನು ಇಲ್ಲಿ ಕೊಟ್ಟಿದ್ದೀನಲ್ಲ ಇದೇ ಥರ ಕೊಡ್ತೀನಿ, ಆಯಿತಾ. ಕರೆಂಟ್ ಕೊಡಿ. ಈಗ ನನ್ನ ರೀಜನ್ನ ನಾನು ಫೆಚ್ ಮಾಡಬೇಕಲ್ಲ, ಅದಕ್ಕೆ ಔಟ್ಪುಟ್ ಬ್ಲಾಕ್ ಬರೀಬೇಕು ನಾನು. ಔಟ್ಪುಟ್ ಬ್ಲಾಕ್ ಹೆಂಗೆ ಬರೀತೀರಾ? ಸಿಂಪಲ್. ಲೆಟ್ಸೆ ಇಲ್ಲಿಗೆ ಹೋಗೋಣ, ಔಟ್ಪುಟ್ ಅಂತ ಹಾಕೋದು, ಆಯಿತಾ. ಈ ಔಟ್ಪುಟ್ಟಲ್ಲಿ ಐ ನೀಡ್ ಲೆಟ್ಸೆ ರೀಜನ್ ಬೇಕಿತ್ತು, ರೀಜನ್. ಸೊ ಐ ಜಸ್ಟ್ ಗೋ ಲೈಕ್ ದಿಸ್. ಓಕೆ, ರೀಜನ್ ಕರೆಂಟ್ ಡಾಟ್ ನೇಮ್ ರೀಜನ್ ಅಂತ ಕೊಟ್ಟಿದ್ದೇನೆ, ಓಕೆನಾ. ಸೊ ಈ ಥರ ಮಾಡ್ಬೋದಾ? ಒಂದು ನಿಮಿಷ, ಲೆಟ್ಸ್ ಗೋ ಟು ಆರ್ ಇದರಲ್ಲಿ, ಲೆಟ್ ಮೀ ಲುಕ್ ಫಾರ್ AWS ರೀಜನ್. ಓಕೆ, AWS ರೀಜನ್ ಡೇಟಾ ಹೆಂಗೆ ಫೆಚ್ ಮಾಡೋದು ಅಂದರೆ ಈ ಥರ ಫೆಚ್ ಮಾಡ್ತೀವಿ. ಕರೆಂಟ್, ಇದರಲ್ಲಿ ID ಇದೆ, ನೇಮ್ ಇದೆ, ಡಿಸ್ಕ್ರಿಪ್ಷನ್, ಈ 3 ಆಟ್ರಿಬ್ಯೂಟ್ಗಳನ್ನ ನಾವು ಫಿಗರ್ ಔಟ್ ಮಾಡ್ಬೋದು. ಸೊ ಔಟ್ಪುಟ್ಟಲ್ಲಿ AWS ರೀಜನ್ನ ಫೆಚ್ ಮಾಡಬೇಕಂದ್ರೆ ಈ 3 ಆರ್ಗ್ಯುಮೆಂಟ್, ಈ ID ಮತ್ತು ಡಿಸ್ಕ್ರಿಪ್ಷನ್ನ ತೊಗೊಬೋದು. ಸೊ ಹಾಗಾದರೆ ಇಲ್ಲಿ ನಾನೇನು ಹೇಳ್ತಾ ಇದ್ದೀನಿ, ಈ ಪರ್ಟಿಕ್ಯುಲರ್ ರೀಜನಲ್ಲಿ ಎಲ್ಲೋಯ್ತು, ಇಲ್ಲಿ ರೀಜನಲ್ಲಿ ನೇಮ್ ಹೇಳ್ತಾನೆ. ಲೆಟ್ಸೆ ನೇಮ್ ಫಿಗರ್ ಔಟ್ ಮಾಡೋಣ ಏನಿದೆ ಅಂತ. ಟೆರಾಫಾರ್ಮ್ ಪ್ಲ್ಯಾನ್, ಹಂಗೆ ನೇಮ್ ಬರುತ್ತಂತ. ಸಪೋಸ್ ಅದರಲ್ಲೇ ಲೆಟ್ಸ್ ಇಫ್ ಐ ವಾಂಟ್ ಅವೈಲಬಿಲಿಟಿ ಝೋನ್, ಎಸ್ ವಿ ಕ್ಯಾನ್ ಫೆಚ್ ದಟ್ ಅವೈಲಬಿಲಿಟಿ ಝೋನ್ ಎಲ್ಸ್. ಸೊ ನೇಮ್ ಅನ್ನೋದು ಡಿಪ್ಲಿಕೇಟ್ ಆಗಿದೆ, ಇಟ್ಸ್ ಅ ಓಲ್ಡ್ ಒನ್. ವಾಟ್ ಯು ಕ್ಯಾನ್ ಡೂ, ಓಕೆ, AWS, one second, now we can do one more way. ಸೊ ಇಲ್ಲಿ ಔಟ್ಪುಟ್, ಇಲ್ಲಿ ಔಟ್ಪುಟ್ ಇದು ರೀಜನ್ ಅಲ್ಲ, ವ್ಯಾಲ್ಯೂ ಡೇಟಾ AWS ರೀಜನ್, ಇದು ಹೋಗಿದ್ರೆ ಲೆಟ್ ಮಿ ರಿಮೂವ್ ನೇಮೇ ಬೇಡ ನನಗೆ. ಲೆಟ್ಸ್ ಗೋ ವಿತ್ ಅ ಕರೆಂಟ್ ಆಬ್ಜೆಕ್ಟ್, ಲೆಟ್ಸ್ ಸಿ ಏನು ಪ್ರಿಂಟ್ ಮಾಡುತ್ತೆ ಅಂತ. ದೆನ್ ಲೇಟರ್ ಆನ್ ಲೈಕ್ ನಾವು ವಿ ಕ್ಯಾನ್ ಫಿಗರ್ ಇಟ್ ಔಟ್ ಅಲ್ವಾ. ಸೊ ಪ್ಲ್ಯಾನೇ ಮಾಡ್ತಿರೋದು, ಸೊ ಪ್ಲ್ಯಾನ್ ಆಗ್ತಿದೆ. ನೋಡಿ ಈಗ ರೀಜನ್, ಸೊ ನನ್ನ ರೀಜನ್ ಕೂಡ
ಫೆಚ್ ಮಾಡ್ತು. ಲೆಟ್ಸೆ ನಾನು ಇದರಲ್ಲೇ ಐ ವಾಂಟ್ ಟು ಹ್ಯಾವ್ ಅ ಅವೈಲಬಿಲಿಟಿ ಝೋನ್, ನನಗೆ ಎಷ್ಟು ಅವೈಲಬಿಲಿಟಿ ಝೋನ್ ಇದೆ ಅದನ್ನು ಪ್ರಿಂಟ್ ಮಾಡಬೇಕು ಅಂತ ಹೇಳಿದ್ರೆ ದೆನ್ ವಾಟ್ ಐ ಕ್ಯಾನ್ ಡೂ, ಗೋ ಬ್ಯಾಕ್ ಇಲ್ಲಿಗೆ ಡೇಟಾ ಬ್ಲಾಕ್. ಓಕೆ, ಲೆಟ್ಸ್ ಐ ವಿಲ್ ಗೋ ಹಿಯರ್ ಡೈರೆಕ್ಟಾಗಿ. ನಾನಿಲ್ಲಿ ಹೇಳ್ತೀನಿ. ಓಕೆ, ಡೇಟಾ ಸೋರ್ಸಲ್ಲಿ ಅವೈಲಬಿಲಿಟಿ ಝೋನ್ಸ್ನ ಹುಡುಕಬೇಕು. ಓಕೆ, ಇದೇನೆ ಅವೈಲಬಲ್. ಓಕೆ, ಸೊ ಜಸ್ಟ್ ಕಾಪಿ ದಿಸ್ ಬ್ಲಾಕ್. ಇದರಿಂದ ಅಗೇನ್ ನೋಡಿ, ನಾವು ಪ್ರಿಂಟ್ ಮಾಡಬೇಕಾದ್ರೆ ಲೈಕ್ ಲೆಟ್ಸ್ ಎ ನಾನು ಇನ್ಸ್ಟೆನ್ಸ್ನ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಆ ಇನ್ಸ್ಟೆನ್ಸ್ನ ಕ್ರಿಯೇಟ್ ಮಾಡುವಾಗ ಐ ವಾಂಟ್ ಪರ್ಟಿಕ್ಯುಲರ್ ಝೋನ್, ಅಂದರೆ ಲೈಕ್ ಏನಂತ ಹೇಳೋದು, ಒಂದು ಪರ್ಟಿಕ್ಯುಲರ್ ಅವೈಲಬಿಲಿಟಿ ಝೋನಲ್ಲೇ ನನ್ನ ಒಂದು ಇನ್ಸ್ಟೆನ್ಸ್ನ ನಾನು ಅಪ್ಡೇಟ್ ಮಾಡಬೇಕು ಅಂದಾಗ ಅಥವಾ ಕ್ರಿಯೇಟ್ ಮಾಡಬೇಕು ಅಂದಾಗ ದೆನ್ ವಿ ಕ್ಯಾನ್ ಯೂಸ್ ದಿಸ್. ಸೊ ಅವೈಲಬಿಲಿಟಿ ಝೋನ್ ಹಾಕಿದ್ದೀನ ಆ್ಯಂಡ್ ರೀಜನ್ ಹಾಕಿದ್ದಾಯಿತು. ಸೊ ರೀಜನ್ ಕೆಳಗಡೆ ನಾನು ಅವೈಲಬಿಲಿಟಿ ಝೋನ್ನ ಪ್ರಿಂಟ್ ಮಾಡ್ತೀನಿ. ಸೊ ಸೇವ್ ಇಟ್. ಇಲ್ಲಿ ಮತ್ತೆ ಪ್ಲ್ಯಾನ್ ಮಾಡ್ತೀನಿ ಸೊ ದಟ್ ಎಷ್ಟು ಅವೈಲಬಿಲಿಟಿ ಝೋನ್ಸ್ ಇದೆ ಅನ್ನೋದು ಗೊತ್ತಾಗುತ್ತೆ. ಸೊ ಬೇಸ್ಡ್ ಆನ್ ದಟ್ ನಾನು ಯೂಸ್ ಮಾಡ್ಕೊಳ್ಬೋದು ನನ್ನ ಒಂದು ಇನ್ಸ್ಟೆನ್ಸಲ್ಲಿ. ಸೊ ಆಗಲೇ ಹೇಗೆ ನಾನು ಕಾಲ್ ಮಾಡಿದೆ ಈ ಪರ್ಟಿಕ್ಯುಲರ್ ಡೇಟಾ ಬ್ಲಾಕ್ನ, ಅದೇ ಥರ ನೀವು ಇದನ್ನು ಕಾಲ್ ಮಾಡಬೇಕಾಗತ್ತೆ. ನೋಡಿ ಇಲ್ಲಿ ರೀಜನ್, ಇಲ್ಲಿ ನೋಡಿ ಝೋನ್ ಐ ಡಿಸ್, ಯು ಕ್ಯಾನ್ ಗೆಟ್ ಆಲ್ ದಿ ಝೋನ್ ಐ ಡಿಸ್. ಓಕೆ, ಚೂಸ್ ಕಾಲ್ ಮಾಡೋಣ. ನೋಡಿ ಚೇಂಜಸ್ ಔಟ್ಪುಟ್, ಅಕೌಂಟ್ ಐ ಡಿ, ಅವೈಲಬಿಲಿಟಿ ಝೋನ್ಸ್, ಇಲ್ಲಿ ನೋಡಿ ನೇಮ್, ರೀಜನ್ನು, ಝೋನ್ ಐ ಡಿಸ್ ಕೂಡ ಪ್ರಿಂಟ್ ಆಗುತ್ತೆ. ಎವ್ರಿಥಿಂಗ್ ಇಸ್ ಪ್ರಿಂಟಿಂಗ್. ಆಯಿತಾ, ವಿತ್ ಡೀಟೇಲ್ಡ್ ಇನ್ಫಾರ್ಮೇಷನ್ ಅನ್ನೋದು ನಿಮಗೆ ಸಿಗ್ತದೆ. ಸಪೋಸ್ ನಾವೇನು ಮಾಡೋಣ ಅಂತ ಹೇಳಿದ್ರೆ ವಿಲ್ ಗೋ, ಲೆಟ್ಸ್ ಏ ನನ್ನ ಹತ್ರ ಒಂದು ವಿ ಪಿ ಸಿ ಇದೆ ಅಂತ ಅಂದ್ಕೊಳ್ಳೋಣ. ಆ ವಿ ಪಿ ಸಿನ ಹೆಂಗೆ ಇಲ್ಲಿ ಫೆಚ್ ಮಾಡೋದು ಅಂತ. ಲೆಟ್ಸ್ ಗೋ ಹಿಯರ್, ಲೆಟ್ಸ್ ಎ ಐ ವಾಂಟ್ ವಿ ಪಿ ಸಿ. ಅಂದರೆ ಇಫ್ ಇಟ್ ಈಸ್ ಅ ಪ್ರೊಡಕ್ಷನ್ ವಿ ಪಿ ಸಿ, ನಾನು ಹೆಂಗೆ ಪ್ರೊಡಕ್ಷನ್ ವಿ ಪಿ ಸಿನ ಫೆಚ್ ಮಾಡೋದು ಇಲ್ಲಿ ಅಂತ. ಅಂಡರ್ಸ್ಕೋರ್ ವಿ ಪಿ ಸಿ. ತುಂಬ ವಿ ಪಿ ಸಿಗಳಿದ್ದಾವೆ. ಓಕೆ, ತುಂಬ ಇದೆ. ಸೊ ಈ ಥರ ಸರ್ಚ್ ಮಾಡಿದ್ರೆ ಆಗಲ್ಲ. ಲೆಟ್ಸ್ ರೈಟ್ ಇಟ್. ಸೊ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ಫಿಗರ್ ಔಟ್ ಮಾಡೋಣ. ಸಿನ್ಸ್ ವಿ ಹ್ಯಾವ್ ದಿಸ್ ಅಥೆಂಟಿಕೇಟರ್ ಅಲ್ವಾ. ಸೊ ಇದು ಅಂದರೆ ಲೈಕ್ ಪ್ಲಗ್ಗಿನ್ ಇರೋದ್ರಿಂದ ಇಟ್ ವಿಲ್ ಬಿ ವೆರಿ ಈಸಿ. ಸೊ ನನಗೆ ಡೇಟಾ ಬ್ಲಾಕ್ ಬೇಕು. ನನಗೇನು ಬೇಕು ಅಂದರೆ ಈ ಡೇಟಾ ಸೋರ್ಸಲ್ಲಿ ಐ ನೀಡ್ ಅನ್ AWS_VPC ವಿ ಪಿ ಸಿ. ಆ್ಯಂಡ್ ವಿ ಪಿ ಸಿ ಆಯಿತು. ಆ್ಯಂಡ್ ನಾನು ಹೇಳ್ತೀನಿ ಲೆಟ್ಸ್ ಎ ಐ ವಾಂಟೆಡ್ ಟು ಫೆಚ್ ಪ್ರೊಡಕ್ಷನ್ ವಿ ಪಿ ಸಿನೇ ಬೇಕು ಅಂತ. ಸೊ ನಾನು ಹೇಳ್ತೀನಿ production_VPC ಅಂತ ಹೇಳ್ತಾ ಇದ್ದೀನಿ. ಸರಿ, ಈ ಪ್ರೊಡಕ್ಷನ್ ವಿ ಪಿ ಸಿನ ಹೇಳಿದೆ. ಈಗ ಪರ್ಟಿಕ್ಯುಲರ್ಲಿ ನಾನು ಏನು ಮಾಡಬೇಕು, ಈ ಟ್ಯಾಕ್ಸ್ನ ಪುಲ್ಔಟ್ ಮಾಡಬೇಕು. ಸೊ ಈ ಟ್ಯಾಕ್ಸಿಂದ ನಾನು ಫಿಗರ್ ಔಟ್ ಮಾಡ್ತೀನಿ ವೆದರ್ ಇಟ್ ಈಸ್ ಪ್ರೊಡಕ್ಷನ್ ಆರ್ ನಾಟ್ ಅಂತ. ENV ಈಸ್ ಈಕ್ವಲ್ ಟು ಪ್ರಾಡ್ ಅಂತ. ನಾನು ನಾನು ಏನು ಮಾಡಬೇಕು ಅಂತ ಹೇಳಿದ್ರೆ ನನ್ನ ಪ್ರೊಡಕ್ಷನ್ ಇದರಲ್ಲಿ US ವೆಸ್ಟ್ ರೀಜನಲ್ಲಿ ಹೋದರೆ ಇಲ್ಲಿ ವಿ ಪಿ ಸಿಯಲ್ಲಿ ಓಕೆ, ಈ ವಿ ಪಿ ಸಿಗೆ ಹೋಗ್ತೀವಲ್ಲ, ಇಲ್ಲಿ ನನಗೆ ಎಸ್ಪೆಷಲಿ ಈ ವಿ ಪಿ ಸಿಗೆ ಹೋದರೆ ಈ ಡಿಫಾಲ್ಟ್ ಇದೆಯಲ್ಲ, ಡಿಫಾಲ್ಟಿಗೆ ಹೋಗಿ ಟ್ಯಾಗ್ಸ್ ಇದೆಯಲ್ಲ, ಈ ಟ್ಯಾಗಲ್ಲಿ ನೇಮ್ ಟು ನಾಟ್ ಡಿಫಾಲ್ಟ್ ಅಂತಿದೆ. ಇಲ್ಲಿ ನಾನು ಹೇಳ್ತೀನಿ ಇನ್ನೊಂದು ಟ್ಯಾಗ್ನ ಆ್ಯಡ್ ಮಾಡ್ತೀನಿ, ENV ಅಂತ. ಸಾರಿ, ನಾಟ್ ENV, ಒಂದು ಸೆಕೆಂಡ್, ಏನಂತ ಹಾಕಿದ್ದೀನಿ ನಾನಿಲ್ಲಿ, ENV ಪ್ರಾಡ್ ಅಂತಲೇ ಇದೆಯಲ್ಲ. ಓಕೆ, ಸೊ ನಾನು ಹೇಳ್ತೀನಿ ಇಲ್ಲಿ ಇನ್ಸ್ಟೆಡ್ ಆಫ್ ನೇಮ್ ENV ಇದನ್ನು ಪ್ರಾಡ್ ಅಂತ ವ್ಯಾಲ್ಯೂ ಸೆಟ್ ಮಾಡ್ತೀನಿ. ಸೊ ಸೇವ್ ಇಟ್. ಆಯಿತಾ, ಸೇವ್ ಮಾಡಿದ್ದು ಆದಮೇಲೆ ಲೆಟ್ಸ್ ಗೋ ಹಿಯರ್. ಸೊ ನನಗೆ ಐ ಗಾಟ್ ಮೈ ವಿ ಪಿ ಸಿ. ಈ ವಿ ಪಿ ಸಿನ ಔಟ್ಪುಟ್ ಬ್ಲಾಕಲ್ಲಿ ಹೆಂಗೆ ಕಾಲ್ ಮಾಡೋದು ಅಂತ. ಸೊ ಇಲ್ಲಿಗೆ ಹೋಗೋಣ. ಓಕೆ, ಈ ಔಟ್ಪುಟ್ ಬ್ಲಾಕಲ್ಲಿ ವಾಟ್ ಐ ನೀಡ್ ಈಸ್ ವಿ ಪಿ ಸಿ ಐ ಡಿ ಬೇಕು. ಸೊ ಇದನ್ನು ಪ್ರಾಡ್ ವಿ ಪಿ ಸಿ ಐ ಡಿ ಅಂತ ಹೇಳ್ತೀನಿ. ಸರಿ, ಈ ಪ್ರಾಡ್ ವಿ ಪಿ ಸಿ ಐ ಡಿಯಲ್ಲಿ ವ್ಯಾಲ್ಯೂನ ಫೆಚ್ ಮಾಡೋಣ. ವ್ಯಾಲ್ಯೂಯಲ್ಲಿ ಡೇಟಾ ಬ್ಲಾಕಿಂದ ಬರುವಂತಹ AWS_VPC ಡಾಟ್ ಪ್ರಾಡ್ VPC ಡಾಟ್ ID. ಸೊ ಇದನ್ನು ಹಾಕಿದಾಗ ನನಗೆ ನನ್ನ ಒಂದು ವಿ ಪಿ ಸಿ ಸಿಗುತ್ತೆ. ನಾವು ಗೋ ಬ್ಯಾಕ್ ಇಲ್ಲಿ, ಲೆಟ್ಸ್ ಎ ಟೆರಾಫಾರ್ಮ್ ಪ್ಲ್ಯಾನ್.
ನೋಡಿ ಈ ಥರ ಎವ್ರಿಥಿಂಗ್ ಎಕ್ಸ್ಟರ್ನಲಿ ಮ್ಯಾನೇಜ್ಡ್ ಏನೇನಿರುತ್ತೆ ಆ ಎಕ್ಸ್ಟರ್ನಲಿ ಮ್ಯಾನೇಜ್ಡ್ ಪ್ರತಿಯೊಂದನ್ನು ಕೂಡ ನೀವು ಯು ಕ್ಯಾನ್ ಆಕ್ಸೆಸ್ ಇಟ್. ಓಕೆ, ನೋಡಿ ನನಗೇನು ಬೇಕು, ಐ ನೀಡ್ ವಿ ಪಿ ಸಿ ಅಲ್ಲ ಪ್ರಾಡ್ ವಿ ಪಿ ಸಿ. ಸೊ ಗೋ ಬ್ಯಾಕ್ ಇಲ್ಲಿಗೆ. ನೋಡಿ ಪ್ರಾಡ್ ವಿ ಪಿ ಸಿ ಐ ಡಿ 7607 ಅಲ್ಲ, ಲೆಟ್ಸ್ ಟೆಸ್ಟ್ ಇಟ್. ಇದು ನೋಡಿ, ಇದು ಪ್ರಾಡ್, ಈ ಡು ನಾಟ್ ಡಿಲೀಟ್ ಇದೆಯಲ್ಲ ಡಿಫಾಲ್ಟ್ ಒನ್, ಇದು ನನ್ನ ಪ್ರಾಡ್ ಅಂತ ಸೆಟಪ್ ಮಾಡಿದೆ 76EC07, ಇಲ್ಲಿ 76EC07. ಸೊ ದಿಸ್ ಈಸ್ ಹೌ ವಿ ಆರ್ ಲೈಕ್ ಬಿಲ್ಡಿಂಗ್ ಲೈಕ್ ಅವರ್ ಬ್ಲಾಕ್ಸ್. ಅಂದರೆ ಲೈಕ್ ಈ ಪರ್ಟಿಕ್ಯುಲರ್ ಸ್ಕ್ರಿಪ್ಟಲ್ಲಿ, ಅಂದರೆ ಲೈಕ್ ಪರ್ಟಿಕ್ಯುಲರ್ ಕೋಡಲ್ಲಿ ಎವ್ರಿಥಿಂಗ್ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಎಕ್ಸ್ಟರ್ನಲಿ ಮ್ಯಾನೇಜ್ಡ್ ಡೇಟಾ ಸೋರ್ಸ್, ಅಂದರೆ ಆಲ್ರೆಡಿ ಕ್ರಿಯೇಟೆಡ್. ಲೆಟ್ಸ್ ಎ ಉಬಂಟು, ಇದು ಬೇರೆ ಯಾರೋ ಕ್ರಿಯೇಟ್ ಮಾಡಿದ್ದು, ಇದನ್ನು ನಾನು ಯುಟಿಲೈಸ್ ಮಾಡ್ಕೊಳ್ತಾ ಇದ್ದೀನಿ. ಕಾಲರ್ ಐಡೆಂಟಿಟಿ ಜಸ್ಟ್ ನನಗೆ ನನ್ನ AWS ಇನ್ಫಾರ್ಮೇಷನ್ ಬೇಕಾಗಿತ್ತು, ಅದಕ್ಕೆ AWS ಕಾಲರ್ ಐಡೆಂಟಿಟಿ. ಆ್ಯಂಡ್ ರೀಜನ್ ಬೇಕಾಗಿತ್ತು, ರೀಜನ್. ಅವೈಲಬಿಲಿಟಿ ಝೋನ್ಸ್ ಬೇಕಿತ್ತು, ಅವೈಲಬಿಲಿಟಿ ಝೋನ್ಸ್. ಇದನ್ನು ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಬಿಲ್ಡ್ ಆರ್ EC2 ಅಲ್ವಾ. ಆ್ಯಂಡ್ ಅದೇ ರೀತಿ AWS_VPC ಆ್ಯಂಡ್ ವಿ ಪಿ ಸಿಯಲ್ಲಿ ಪ್ರಾಡ್ ವಿ ಪಿ ಸಿ ನಾನು ಲೈಕ್ ಪುಲ್ ಮಾಡಿ ನಾನು ಅದನ್ನು ನಾನು ಐ ಆಮ್ ಯೂಸಿಂಗ್ ಇಟ್ ಇನ್ ಮೈ ರಿಸೋರ್ಸ್ ಅಲ್ವಾ. ಈಗ ಸೊ ನಾನೇನು ಮಾಡಿದ್ದೀನಿ, ಎಲ್ಲ ಡೇಟಾ ಸೋರ್ಸಸ್ನ ನಾನು ಇಲ್ಲಿ ಮ್ಯಾನೇಜ್ ಮಾಡಿದ್ದೀನಿ. ನನಗೆ ನಿಮ್ಮ ಕಡೆಯಿಂದ ಏನು ಬೇಕು ಅಂತ ಹೇಳಿದ್ರೆ, ಈ ಎಲ್ಲ ಡೇಟಾ ಸೋರ್ಸಸ್ನ ಏನು ಔಟ್ಪುಟ್ ಬಂತು, ಈ ಔಟ್ಪುಟ್ನ ನೀವು ಇಲ್ಲಿ ಹೇಗೆ ಕಾಲ್ ಮಾಡಿ ಇದು ಫುಲ್ ಸ್ಕ್ರಿಪ್ಟ್ನ ಕಂಪ್ಲೀಟ್ ಮಾಡ್ತೀರಾ ಅಂತ. ಅಂದರೆ ಈ ರಿಸೋರ್ಸ್ ಬ್ಲಾಕಲ್ಲಿ ಈಗ ನಾನು ಏನೇನು ಕಾಲ್ ಮಾಡಿದ್ದೀನಿ, ಏನೇನು ಡೇಟಾ ಬ್ಲಾಕ್ಸ್ ಬರ್ತೀನಿ, ಆ ಡೇಟಾ ಬ್ಲಾಕ್ಸ್ನ ಇಲ್ಲಿ ಹೇಗೆ ಕಾಲ್ ಮಾಡ್ತೀರಾ, ಕಾಲ್ ಮಾಡಿಬಿಟ್ಟು ನನಗೆ ಈ ಬ್ಲಾಕ್ ಏನಿದೆ ಈ ಬ್ಲಾಕ್ನ ನನಗೆ ಕಮೆಂಟ್ ಮಾಡಿ. ಓಕೆ, ನೋಡೋಣ ಎಷ್ಟು ಜನ ಇದನ್ನು ಕಮೆಂಟ್ ಮಾಡ್ತೀರಾ ಅಂತ. ಓಕೆ, ದಿಸ್ ಇಸ್ ವೆರಿ ಸಿಂಪಲ್. ಈಗ ನೋಡಿ AMIನ ಹೇಗೆ ಕಾಲ್ ಮಾಡಿದೆ, ಅಂದರೆ ಡೇಟಾ ಬ್ಲಾಕಿಂದ AWS AMI ಅನ್ನೋದು ubuntu.id. ಈಗ ಸಪೋಸ್ ನನಗೆ ವಿ ಪಿ ಸಿ ಬೇಕು ಅಂತಂದಾಗ VPC is equal to data.aws_vpc.prodvpc.id ಹಾಕಿದಾಗ ID ಬರುತ್ತೆ. ಸೊ ದಿಸ್ ಈಸ್ ಹೌ ವಿ ಆರ್ ಗೆಟಿಂಗ್ ಆಲ್ ದಿ ವಿ ಪಿ ಸಿಸ್, ಅಂದರೆ ಲೈಕ್ ಡೇಟಾ ಬ್ಲಾಕ್ ಹೇಗೆ ಯೂಸ್ ಮಾಡೋದು ಅಂತ. ಆ್ಯಂಡ್ ನಿಮಗೆ ನಾನು ಹೇಳಿದಾಗೆ, ನಿಮಗೆ ಇಂಟರ್ವ್ಯೂ ಕ್ವಶನ್ಸ್ ಅಂತ ಬಂದಾಗ ನಾನು ಆಲ್ರೆಡಿ ಹೇಳಿದ್ದೀನಿ ಯಾವ್ಯಾವ ಥರ ಇಂಟರ್ವ್ಯೂ ಕ್ವಶನ್ಸ್ಗಳು ಬರ್ತವೆ ಅಂತ. ಓಕೆ, ಸೊ 1 ಸೆಕೆಂಡ್, ನಿಮಗೆ ಇನ್ನೂ ಡೀಟೇಲ್ಡ್ ಆಗಬೇಕು ಅಂದರೆ ಎನಿವೇ ಐ ಆಮ್ ಶೇರಿಂಗ್ ಆಲ್ ದ ಡಾಕ್ಯುಮೆಂಟ್ಸ್, ಅದರಲ್ಲಿ ನೀವು ವಿಲ್ ಗೆಟ್ ಇಟ್. ಓಕೆನಾ? ಸೊ ಹಾಗಾದರೆ ಯಾ ಓಕೆ, ಸೊ ಇದು ನನ್ನ ಮೇಜರ್ ಥಿಂಗ್ಸ್ಗಳು. ಸೊ ಈ ಪರ್ಟಿಕ್ಯುಲರ್ ಲೈಕ್ ಸೆಷನಲ್ಲಿ ನಾವೇನೇನು ಕಲ್ತ್ವಿ, ವಿ ಆರ್ ಮೇನ್ಲಿ ಫೋಕಸಿಂಗ್ ಆನ್ ಡೇಟಾ ಸೋರ್ಸಸ್, ಯಾವ ರೀತಿ ಡೇಟಾ ಸೋರ್ಸ್ನ ಯೂಸ್ ಮಾಡಬೇಕು ಅಂತ. ಅಂದರೆ ಲೈಕ್ ನಾರ್ಮಲಾಗಿ ಯಾವುದೇ ಇಂಟರ್ವ್ಯೂಗೆ ಹೋದರೂ ಇದನ್ನು ಕೇಳ್ತಾರೆ. ಈಗ ನಾವೇನೇನು ಪ್ರಾಕ್ಟಿಕಲ್ ಮಾಡಿ ತೋರಿಸಿದ್ನಲ್ಲ, ಅದನ್ನು ನೀವು ಒಂದು ಸತಿ ಮಾಡಬೇಕು. ಅಂದರೆ ಎಲ್ಲ ಡೇಟಾ ಬ್ಲಾಕ್ನ ನಾನು ಆಲ್ರೆಡಿ ತೋರಿಸಿದ್ದೀನಿ. ನನಗೆ ನಿಮ್ಮ ಕಡೆಯಿಂದ ಏನು ಬೇಕು ಅಂತ ಹೇಳಿದ್ರೆ, ಜಸ್ಟ್ ಆ ರಿಸೋರ್ಸ್ ಬ್ಲಾಕ್ನ ಯೂಸ್ ಮಾಡಿಕೊಂಡು, ಈಗ ಎಕ್ಸ್ಟರ್ನಲಿ ಮ್ಯಾನೇಜ್ಡ್ ಏನು ರಿಸೋರ್ಸಸ್ ನನ್ನ ಹತ್ರ ಇತ್ತು ಅದನ್ನು ಕಾಪಿ ಮಾಡಿ, ಯು ಹ್ಯಾವ್ ಟು ಕಾಲ್ ದಟ್ ಇನ್ ಯುವರ್ ರಿಸೋರ್ಸ್ ಬ್ಲಾಕ್ ಆ್ಯಂಡ್ ಯು ಹ್ಯಾವ್ ಟು ಕ್ರಿಯೇಟ್ ಅ ಇನ್ಫ್ರಾಸ್ಟ್ರಕ್ಚರ್. ಓಕೆ, ಸೊ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಹೇಳ್ತಾ ಇರಿ, ಸೊ ದ್ಯಾಟ್ ಎಲ್ಲರಿಗೂ ಲೈಕ್ ಕನ್ನಡದಲ್ಲಿ ನಾನು ಈ IT ಕೋರ್ಸಸ್ನ ಹೇಳ್ತಾ ಇದ್ದೀನಲ್ವ. ಸೊ ನಿಮ್ಗೇನಾದರೂ ನನ್ನ ಎಫರ್ಟ್ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಾನು ಈಗ ನಾವೇನು ಇಷ್ಟು ಸೀರೀಸ್ ಮಾಡಿದ್ದೀವಲ್ಲ, ಇಷ್ಟು ಸೀರೀಸ್ನ ನಾವು ಪರ್ಫೆಕ್ಟಾಗಿ ನೋಡ್ಕೊಂಡು ಹೋದರೆ ಆ್ಯಂಡ್ ಪ್ರಾಕ್ಟೀಸ್ ಮಾಡಿದ್ರೆ, ನೀವು ಯಾವುದೇ ಇಂಟರ್ವ್ಯೂಗೆ ಹೋದರೂ ಕೂಡ ಯು ಕ್ಯಾನ್ ಕ್ರ್ಯಾಕ್ ಇಟ್. ಸೊ ಅದು ನಾನು 100% ಗ್ಯಾರಂಟಿ ಕೊಡ್ತೀನಿ. ಓಕೆ ಫೈನ್, ಥ್ಯಾಂಕ್ ಯು. ವಿಲ್ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಏನು ಮಾಡ್ತೀನಿ ಅಂದರೆ, ಇನ್ಪುಟ್ ವೇರಿಯೇಬಲ್ಸ್ ಬಗ್ಗೆ ನಾನು ಡೀಪ್ ಡೈವ್ ಮಾಡೋಣ. ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇನ್ಪುಟ್ ವೇರಿಯೇಬಲ್ಸ್ ಇದೆ, ಮತ್ತು ಫಂಕ್ಷನ್ಸ್ ಇದೆ ಇನ್ನೊಂದು ಟಾಪಿಕ್. ಆ್ಯಂಡ್ ಅದಾದಮೇಲೆ ವಿ ಕ್ಯಾನ್ ಗೋ ಫಾರ್ ಮಾಡ್ಯೂಲ್ಸ್. ಓಕೆನಾ? ಸೊ ಇಷ್ಟು ಇವತ್ತಿನ ಸೆಷನ್ಗೆ.